ಕೈವಲ್ಯ ಪದ್ಧತಿಯ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ 47ನೇ ಪದ. ಪರತರವೆನಿಸುವ ಮುಕುತಿಯನು ಐದುವ ಪರಿಯನು ಅರಸುವವನು ಈ ಶ್ರವಣಾದಿಗಳ ಇರವನು ಪಗಲಿರುಳು ಎನ್ನದೆ ಒಲುಮೆಯಳು ಪರಿಭಾವಿಸುತ್ತಿರುವುದು. ಏನಂತಾರ? ಪರತರ ಮುಕುತಿಯನು ಐದುವ ಪರಿಯನು ಅರಸುವವನು. ಪರತರ ಮುಕುತಿ ಅತಿ ಶ್ರೇಷ್ಠವಾದಂಥ ಮುಕ್ತಿ ಅಂದ್ರೆ ಮುಕ್ತಿ ಭಾಳ ಅದಾವ ನಂಗಾತ ಅದಿಲ್ಲ. ಪರತರ ವಿಶೇಷಣ ಕೇಳ್ಯಾರ. ಮುಕ್ತಿ ಅನೇಕರು ಅನೇಕ ರೀತಿ ಒಪ್ಪ್ಯಾರ. ಸಾಂಖ್ಯರು 3 ದುಃಖಗಳ ನಿವೃತ್ತಿಗೆನ ಮೋಕ್ಷ ಅಂದರು. ನೈಯಾಯಿಕರು 21 ಥರದ ದುಃಖದ ನಿವೃತ್ತಿಗೆನ ಮೋಕ್ಷ ಅಂದರು. ಉಪಾಸಕರು ಬ್ರಹ್ಮಲೋಕಕ್ಕೆ ಮೋಕ್ಷ ಅಂದರು. ಕರ್ಮಿಗಳು ಸ್ವರ್ಗಲೋಕಕ್ಕೆ ಮೋಕ್ಷ ಅಂದರು. ಮತ್ತು ಹಂಗೆ ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ ಅಂತೇಳಿ ಈ ಲೋಕಾಂತರ ಪ್ರಾಪ್ತಿಗಳು ಕೂಡ ಮೋಕ್ಷ ಅಂತ ಹೇಳಲ್ಪಡ್ತಾವ. ಇವು ಬರೀ ಹೆಸರಿಗೆ ಮುಕ್ತಿ. ಅವು ಹೆಸರಿಗೆ ಮುಕ್ತಿ ಅಂದ್ರೆ ಕೆರಿ ಅಂತಿರ್ತಾವ. ಕೆರಿ ಅನ್ನ ಮತ್ತೆ ತುರ್ಸ ಅಲ್ಲ. ಮತ್ತೆ ಕೆರೆ ಅಂದ್ರೆ ನೀರಿನ ಕೆರೆ ಇರ್ತಾವ. ಅದಕ್ಕೆ ಏನಂತ ಹೆಸರು ಇಡ್ತಾರೋ? ಕೆರೆ. ಅದ್ರಾಗ ಈಗ ಮಳೆಗಾಲದಾಗ ನೀರು ಬಂದು ನಿಂತಾವಂದ್ರೂ ಅದು ಕೆರೆನ. ಏಪ್ರಿಲ್ ಮೇ ತಿಂಗಳದಾಗ ಅಲ್ಲೆಲ್ಲ ಮಂದಿ ಹೋಗಿ ಬಯಲು ಕಡೆ ಕುಂದಿರ್ತಾರ ಅಂದ್ರೂ ಅದು ಕೆರೆನ. ಅದ ಅಲ್ಲಿ ನೀರಿಲ್ಲ ಪರಿಲ್ಲ ಅದಿಲ್ಲ. ಯಾಕಂದ್ರೆ ಹೆಸರ ಕೆರಿ. ಹಿಂಗೆ ಇವನು ಅವು ಹೆಸರಿಗೆ ಮುಕ್ತಿ. ಅವು ಯಾಕಂದ್ರೆ ಮುಕ್ತಿ ಪದಕ್ಕೆ ಏನು ಪ್ರಯೋಜನ ಐತಲ್ಲ ಅಥವಾ ವಾಚ್ಯ ಐತಿ, ಅದಕ್ಕೆ ತಾತ್ಪರ್ಯ ಐತಿ, ಅಲ್ಲಿ ಇಲ್ಲ. ಯಾಕಿಲ್ಲ ಅಂದ್ರೆ ಈ ಸಾಂಖ್ಯರು 3 ದುಃಖದ ನಿವೃತ್ತಿ ಹೇಳಿದ್ರು. ಬರೀ ದುಃಖದ ನಿವೃತ್ತಿ, ಸುಖ ಇಲ್ಲ. ಸುಖ ಅನ್ನೋದು ಹೇಳಿಲ್ಲ ಅಲ್ಲಿ. ಮತ್ತು ಸುಖಾನ ಇಲ್ಲ ಅಂದ್ರೆ ಅದನ್ನು ತೊಗೊಂಡು ಏನು ಮಾಡ್ಬೇಕು? 21 ಥರದ ದುಃಖದ ಅಭಾವನೆ ಹೇಳಿದ್ರೆ ಸುಖದ ಭಾವ ಇಲ್ಲ ಅಲ್ಲಿನೂ, ನೈಯಾಯಿಕರಲ್ಲಿನೂ ಕೂಡ. ಹಿಂಗ ಇವು ಎಲ್ಲ ಉಳಿದು ಲೋಕಾಂತರ ಭಾವು ಇವು ಆದದ್ದು ಇವೆಲ್ಲ ಅಂತೂ ಅವು ಅನಿತ್ಯನ ಅದಾವ. ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ ಅಂತ ಗೀತೆಯಲ್ಲಿ ಪರಮಾತ್ಮ ಹೇಳ್ಯಾನ. ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋ ಅರ್ಜುನ ಅಂತ ಹೇಳ್ಯಾರ. ಆದ್ದರಿಂದ ಇವು ಮುಕ್ತಿ ಅಂತ ಹೆಸರು ಪಡೆದಾವ ಅಷ್ಟೇ. ಹಂಗ ಲಕ್ಷ್ಮಿ ಆಕೆ ಹೆಸರು. ಏನಕ್ಕೆ ಹೆಸರು? ಲಕ್ಷ್ಮಿ. ಏನ್ ಮಾಡ್ತಾಳ? ಬಿಕ್ಕಿ ಬೀಳ್ತಾಳ, ಭಿಕ್ಷಾ ಬಿಡ್ತಾಳ. ಓಣ್ಯಾಗ ಏನ್ ಮಾಡ್ತಾಳ? ಮನೆ ರೊಟ್ಟಿ ಭಿಕ್ಷಿ ಬೇಡ್ತಾಳ. ಲಕ್ಷ್ಮಿ ಅನ್ನೋ ಪದಕ್ಕೆ ಅರ್ಥ ಆಗಿ ಲಕ್ಷ್ಮಿ ಅಂದ್ರೆ ಶ್ರೀ ಸಂಪತ್ತುಳ್ಳವಳು. ಮತ್ತು ಈಕೆಗೆ ಮತ್ತು ಹಿಂಗೆ ಹೆಸರು ಬರೀ ಹೆಸರು ಹಾಕಿಲ್ಲ. ಅವನ ಹೆಸರು ಏನಪ್ಪ ಅಂದ್ರೆ ಮೃತ್ಯುಂಜಯ. ಸತ್ತನ ಈಗ ಯಾರು ಸತ್ರು ಮೃತ್ಯುಂಜಯ ಸತ್ತ ಅಂತಾರೆ. ಇಲ್ಲೇನು ಮೃತ್ಯುಂಜಯ ಅನ್ನೋದು ಮೃತ್ಯುವನ್ನು ಜಯಿಸಿದವ ಅಂತ ಹೇಳೋದ, ಅವನು ಸತ್ತಪ್ಪ ಅಂತ ಹೇಳೋದು ಮಾತು ಹೆಂಗಾಕತ್ ನೋಡಿ. ಹಿಂಗ ಇವು ಮುಕ್ತಿ. ಆದ್ದರಿಂದ ಇಲ್ಲಿ ನಿಜಗುಂಡ್ರು ಏನು ಮಾಡ್ಯಾರು ಅಂತ ಹೇಳಿದ್ರೆ, ಪರತರವೆನಿಸುವ ಮುಕುತಿಯನು ಅಂತ ಹಿಂಗ ಪರತರ ಅಂತಕ್ಕಂಥ ವಿಶೇಷಣ ಹಚ್ಚಿ ಹೇಳ್ಯಾರ. ಅಲ್ಲದೆ 5
ಪರಿಯನು ಈ ಮುಕ್ತಿಯನ್ನು ಹೊಂದುವ ರೀತಿ ಅರಸುವವನು ಮುಕ್ತಿ ಹೆಂಗೆ ಆಕೈತಿ, ಯಾವ ರೀತಿ ಆಕೈತಿ ಅಂತ ಹಿಂಗ ಆ ಮುಕ್ತಿ ಆಗುವ ಮಾರ್ಗವನ್ನು ಯಾವ ಹುಡುಕ್ತಾನ. ಮತ್ತವನು ಶಾಣೆ ಅವ ಅದಿಲ್ಲ. ಇಲ್ಲ ಅಂದ್ರೆ ಅದು ಎಲ್ಲಾರ ಯಾವ್ದಾರ ಹಾದಿ ಹಿಡ್ದು ಹೋಗ್ಬಿಡ್ತೈತಿ. ಅದು ಈ ಊರ ಹಾದಿ ಮತ್ತೊಂದು ಕಡೆ ಹೋಗ್ತೈತಿ, ಕೇಳಬೇಕಿಲ್ಲ. ಹಂಗ ವಿಚಾರ ಮಾಡಿ ಹೋಗ್ಬೇಕಾಕತಿ. ಪ್ರತಿಯೊಂದು ವಿಚಾರ ಮಾಡಬೇಕು. ಗುರುಗಳನ್ನ ಮಾಡ್ಕೋಬೇಕಾದ್ರೂ ವಿಚಾರ ಮಾಡಬೇಕು. ನಾವು ಶಾಸ್ತ್ರ ಕೇಳಬೇಕಾದ್ರೂ ವಿಚಾರ ಮಾಡ್ಬೇಕು. ಯಾವ ಶಾಸ್ತ್ರ ಅದು? ಅಂದ್ರ ನಿತ್ಯವಾದ ಸುಖ ಕೊಡ್ತಕ್ಕಂಥವು ಅವು. ಸದ್ಗುರು, ಶ್ರೋತ್ರಿಯ ಬ್ರಹ್ಮನಿಷ್ಠ ಮತ್ತು ಈ ವೇದಾಂತ ಶಾಸ್ತ್ರ ಇದು ಏಕ್ದಮ್ ಅವು ನಿತ್ಯವಾದ ಸುಖಕ್ಕೆ ಹೋಗಿ ಮುಟ್ಟಿಸ್ತಾವ. ಆದ್ದರಿಂದ ಈ ರೀತಿ ಅಲ್ಲಿ ಆ ಪರತರ ಮುಕ್ತಿ ಅಂತಕ್ಕಂಥದ್ದು ಇದನ್ನು ಹೊಂದಬೇಕಾದ್ರೆ ಅದು ಯಾವ ರೀತಿಯಿಂದ ನನಗೆ ಮುಕ್ತಿ ಆಕೈತಿ ಅಂತ ಹಿಂಗ ಹುಡುಕುವವನು ಈ ಶ್ರವಣಾದಿಗಳ ಇರವನು. ಈ ಶ್ರವಣಾದಿಗಳೇನದಾವಲ್ಲ ಅವುಗಳ ಸ್ವರೂಪವನ್ನು ಹಗಲಿರುಳು ಅನ್ನದೇ ಒಲುಮೆಯೊಳು ಪರಿಭಾವಿಸುತ್ತಿರುವುದು. ರೊಕ್ಕ ಗಳಿಸ್ಲಾಕ ಹಗಲ ರಾತ್ರಿ ಅಂತಿ ಅನ್ನಿ. ಈಗ ಅಲ್ಲಿ ಪಗಾರ ಕೊಡ್ತಾರ ಮುಂಜಾನೆ ಸಂಜೆ ತನಕ ಕೆಲ್ಸಕ್ಕೆ ಹೋಗಿ ಡಬಲ್ ಪಗಾರ ಕೊಡ್ತೀವಿ. ರಾತ್ ಪಾಳಿನ ಮಾಡ ಅಂದ್ಕೊಳ್ಳೇನು ಯಾಕೆ ಹೋಗಲಿ? ಹೌದಿಲ್ಲ? ಡಬಲ್ ಪಗಾರ ರೊಕ್ಕ ಡಬಲ್ ಸಿಗ್ತೈತೆ ಅಂದ್ರೆ ಮತ್ತೆ ಬಿಡ್ತಾನೆ ನಾವು. ಈ ರೀತಿ ಅದು ಹಗಲು ಅನ್ನಂಗಿಲ್ಲ, ರಾತ್ರಿನೂ ಅನ್ನಂಗಿಲ್ಲ. ರೊಕ್ಕ ಸಿಗತೈತೆ ಅಂದ್ರೆ ಹೆಂಗ ಇದು ಮಾಡ್ತಾನೋ ಹಂಗ ಅದು ರೊಕ್ಕ, ಆ ಧನ ಅದು ಅನಿತ್ಯ ಸುಖ ಕೊಡೋದು. ಮತ್ತಿದು ಮೋಕ್ಷ ಸುಖ ಅಂದ್ರ ನಿತ್ಯವಾದ ಸುಖ. ಇದು ಶಾಶ್ವತವಾದ ಸುಖ. ಇದರಂತ ಸುಖ ಇನ್ನೊಂದು ಇಲ್ಲ. ಮತ್ತೆ ಇಂಥದ್ದು ಸಿಗ್ತೈತೆ ಅಂದ್ರೆ ಮತ್ತೆ ಇದ್ರ ಸಲಾಗಿ ಹಗಲು ರಾತ್ರಿ ಹಗಲ ರಾತ್ರಿ ಹೆಂಗಪ್ಪ ತ್ರಾಸ ಆಕೈತೆ ಅಂತೀ. ಅದಕ್ಕೆ ಅನ್ನಂಗಿಲ್ಲ ನೋಡ. ಅದಕ್ಕೆ ಅಲ್ಲಿ ರೊಕ್ಕ ಸಿಗ್ತದಂದ್ರೆ ಹಗಲ ರಾತ್ರಿ ಆ ಕಡೆ ಹೆಂಗ್ ಮಾಡ್ಲಕ್ ಮನುಷ್ಯ ತಯಾರದಾನ. ಮತ್ತು ಇದ್ರ ಸಲುವಾಗಿ ಹಗಲ ರಾತ್ರಿ ಪ್ರಯತ್ನ ಯಾಕೆ ಮಾಡಬಾರ್ದು? ಅದಕ್ಕೆ ಈ ರೀತಿ ಹಗಲಿರುಳು ಅನ್ನದೇ ಒಲುಮೆಯೊಳು ಅದು ಅಲ್ಲಿ ಮಾಡೋದು ಬೇರೆ. ಸುಮ್ಮ ರೊಕ್ಕ ಸಿಗ್ತೈತಿ ಹೆಂಗಾರ ಮಾಡಿ ಮುಗಿಸೋದು ಅದು ಹಿಂಗಿರ್ತೈತೆ ಅಲ್ಲಿ ಆ ಕೆಲಸ ಮಾಡೋದು ಪಗಾರದ. ಇಲ್ಲಿ ಹಂಗಿಲ್ಲ. ಒಲಿಮೆಯೊಳು ಅಂದ್ರೆ ಪ್ರೀತಿ ಪೂರ್ವಕ ಮಾಡ್ಬೇಕಾಕತಿ ಇಲ್ಲಿ. ಅದಕ್ಕೆ ಪರಿಭಾವಿಸುವುದು. ಇಲ್ಲೇನು ಹಂಗೆ ನಟ್ ಕಳೆಯೋದು ಇದು ಮಾಡೋದು ಅಥವಾ ಅಲ್ಲಿ ಅಂತ ಕಷ್ಟ ಕೆಲಸ ಏನಿಲ್ಲ ಇಲ್ಲಿ. ಅದಕ್ಕೆ ಪರಿಭಾವಿಸುತ್ತೀವುದು ಅಂದ್ರೇನು? ಬರೇ ಅದನ್ನು ಕೂತು ವಿಚಾರ ಮಾಡೋದು ಇಷ್ಟದಾಗದೈತಿ. ಕೂತು ವಿಚಾರ ಮಾಡಕ್ಕೆ ಏನು ಕಷ್ಟ ಆಗತ್ತೆ ನಿನಗೆ? ಆದ್ದರಿಂದ ವಿಚಾರ ಮಾಡು, ಪರಿಭಾವಿಸು, ವಿಚಾರ ಮಾಡಬೇಕು. ವಿಚಾರ ಮಾಡಂತ ಹೇಳಿದರು. ವಿಚಾರ ಮಾಡಂದ್ರೆ ಯಾವ್ದಾರು ವಿಚಾರ ಮಾಡಬೇಕು ಅಂತ ಕೇಳಿದ್ರಂದ್ರೆ ಯಾವಾಗ ಮಾಡಬೇಕು, ಯಾವಾಗ ವಿಚಾರ ಮಾಡ್ರಿ ಅಂದ್ರಲ್ಲ. ವಿಚಾರ ಮಾಡಿ ಅದು ಪರಿಭಾವಿಸುತ್ತಿರುವುದಂದ್ರೆ ವಿಚಾರ ಮಾಡಬೇಕು. ಓಕೆ, ವಿಚಾರ ಮಾಡ್ಬೇಕಂದ್ರೆ ಯಾವಾಗ ಮಾಡಬೇಕು ಅಂತ ಕೇಳಿದ್ರೆ ಮುಂಜಾನೆ ಪೂಜೆ ಮಾಡ್ಕೊಳಕ್ ಕೂತಾಗಿಟ್ಟು ವಿಚಾರ ಮಾಡಿಬಿಟ್ರೆ ನಡೀತೈತೇನೋ, ಇಲ್ಕ ಮಲ್ಕೊಳಾಗ್ಯಾರ ಹಂಗೇನಿಲ್ಲ. ಸದಾ ವಿಚಾರೇತ್ ಅಂತ ಹೇಳೈತಿ. ಯಾವಾಗಲೂ ವಿಚಾರ ಮಾಡ್ತಾ ಇರಬೇಕು.
ಎದ್ರ ವಿಚಾರ ಮಾಡಬೇಕು? ನಾವಂತೂ ಕಂಡಾಪಟ್ಟಿ ಇನ್ನ ಈ ಮಕ್ಕಳ ಮದುವೆ ಆಗಿಲ್ಲ, ಹೆಣ್ಮಕ್ಳು ದೊಡ್ಡವಾಗಿ ಕೂತಾವು, ಈ ಕಡೆ ಮನೆ ಕಟ್ಟೋದು ಹಂಗ ಉಳ್ದೈತಿ, ಈ ಕಡೆ ಸಾಲ ಬೇರೆ ಆಗೈತಿ. ಇದ್ರ ಬರೇ ವಿಚಾರ ಮಾಡಿ ಇದು ಹಗಲ ರಾತ್ರಿ ನಮ್ಮ ವಿಚಾರ ನಡೆದೈತ್ರಿ. ನಾವು ವಿಚಾರದಾಗ ಅದೇವಿ ಅಂದ್ರೆ ವಿಚಾರಕ್ಕೆ ವಿಷಯ ಯಾವಲ್ಲ. ಮತ್ತೆ ಎದ್ರ ವಿಚಾರ ಮಾಡಬೇಕು ಅಂದ್ರೆ ಹಿಂದ್ಕೊಂಡ್ ಹೇಳಿದ್ನಿ, ಎಮ್ಮಿ ಮೇಲೆ ಕುಂದ್ರೋದು ಕೋಡ್ ಹಿಂಗದ್ದು ಅಂತ ಅದ್ರ ಮೇಲೆ ಕುಂದಿರ್ಬೇಕಂತ ವಿಚಾರ ಮಾಡಿದ್ದವ. ಹಂಗ ಅಲ್ಲ, ಅದು ವಿಚಾರ ಎದ್ರದ್ದು ಮಾಡಬೇಕು ಅದನ್ನು ಬಹಳ ಮುಖ್ಯವಾದದ್ದು. ಎದ್ರದ್ದು ಮಾಡಬೇಕಂದ್ರೆ ಶಾಸ್ತ್ರ, ಗುರುಶಾಸ್ತ್ರಗಳು ಹೇಳ್ತಾವು, ಸದಾ ವಿಚಾರೇ ತಸ್ಮಾತ್ ಜಗತ್ ಜೀವ ಪರಾತ್ಮನಃ. ಏನು? ಯಾವಾಗಲೂ ವಿಚಾರ ಮಾಡ್ತಾ ಇರಬೇಕು. ಎದ್ರದ್ದು ಮಾಡಬೇಕು? ಜಗತ್ ಜೀವ ಪರಾತ್ಮನಃ. ಜಗತ್ತೈತಲ್ಲ ಇದು, ಈ ಜಗತ್ತಂದ್ರೆ ಏನಿದು? ಜೀವ ಅಂತ ಹೇಳ್ತಾರೋ, ಈ ಜೀವ ಅಂದ್ರೆ ಅದು ಐತ್ಯರ ಏನು? ಪರಾತ್ಮನಃ, ಪರಮಾತ್ಮ ಅಂತ ಹೇಳ್ತಾರೆ. ಪರಮಾತ್ಮ ಅಂದ್ರೆ ಯಾರು, ಎಲ್ಲಿದಾನ, ಏನು ಸುದ್ದಿ, ಅವನ ಬಗ್ಗೆ. ಇವು ಲೋಕದೊಳಗೆ ವಿಚಾರಕ್ಕೆ ವಿಷಯ, ಇವು ಮೂರ ವಸ್ತು. ಈ ಮೂರರ ಬಗ್ಗೆನೇ ವಿಚಾರ ಮಾಡೋದು. ಆ ವಿಚಾರ ಮಾಡೋದ್ರಿಂದ ಏನಾಕೈತಿ ಅಂತ ಕೇಳಿದ್ರೆ, ಜೀವಭಾವ ಜಗದ್ಭಾವ ಬಾಧೆ ಸ್ವಾತ್ಮೈವ ಶಿಷ್ಯತೆ. ಆವಾಗ ಮೂರಾಗ ಏನಾಕತಿ? ಮೂರ ಬಟ್ಟೆ ಆಗುದಿಲ್ಲ, ಒಂದ ಬಟ್ಟೆ ಆಕೈತಿ. ಅದು ಅಂದ್ರೆ ಎರಡು ಜೀವಭಾವ ಜಗದ್ಭಾವ ಅನ್ನೋ ಎರಡು ಬಾಧೆ ಸುಳ್ಳಾಗಿ ಹೊಕ್ಕಾವ. ಜೀವ ಅನ್ನೋದು ಸುಳ್ಳಾಕತಿ, ಜಗತ್ ಅನ್ನೋದು ಸುಳ್ಳಾಕತಿ. ಮತ್ತು ಉಳಿತೈತಿ ಸ್ವಾತ್ಮೈವ ಶಿಷ್ಯತೆ, ನಮ್ಮ ಆತ್ಮ ಸ್ವರೂಪ ಒಂದ ಉಳಿತೈತಿ. ಅದಕ್ಕೆ ಸದಾ ವಿಚಾರೇತ್ ಅಂತ ಹೇಳಿದರು. ಈಗ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷವನ್ನು ಬಯಸುವವರು ಹಗಲು ರಾತ್ರಿ ಅಂತ ವಿಚಾರ ಮಾಡಲಾರ್ದೆ ಯಾವಾಗಲೂ ವಿಚಾರ ಮಾಡಬೇಕು. ಅರ್ಥಾತ್ ಈ ಶ್ರವಣಾದಿಗಳ ಅಭ್ಯಾಸ ಮಾಡಬೇಕು. ವಿಚಾರ ಅನ್ನೋ ಪದಕ್ಕೆ ಇವು ಮೂರೂ ಅಂತ ಅರ್ಥ ಆಗೈತಿ ಇಲ್ಲಿ. ಯಾಕಂದ್ರೆ ಅಲ್ಲಿ ಮುಖ್ಯವಾಗಿ ಈ ಬ್ರಹ್ಮಜ್ಞಾನಕ್ಕೆ ಸಾಧನ ಹೇಳುವವರು ಯಾವ ಸಂಕ್ಷೇಪ ಶಾರೀರಕಾರ ಮತ್ತು ಪಂಚದಶಿಕಾರ ವಿದ್ಯಾರಣ್ಯರು. ಇವರೊಳಗೆ ಒಂದು ಸ್ವಲ್ಪ ಇದು ಐತಿ. ಇಲ್ಲಿ ಏನು ಹೇಳ್ಯಾರ, ಯಾರ ಮಾತನ್ನು ಎತ್ಕೊಂಡು ನಿಂತ್ಕೊಂಡು ಹೇಳ್ಯಾರು ಅಂತ ಕೇಳಿದ್ರ ವಿದ್ಯಾರಣ್ಯರ ಮಾತನ್ನು ಎತ್ಕೊಂಡು ಹೇಳ್ಯಾರ. ಇಲ್ಲಿ ಕೆಲವೊಂದು ಕಡೆ ಅವ್ರ ಮಾತು ಎತ್ತಿ ಹೇಳ್ಯಾರ. ಸಂಕ್ಷೇಪ ಶಾರೀರಿಕಾರ ಸರ್ವಜ್ಞಾತ್ಮರ ಮಾತನ್ನು ಅವರು ಕೇವಲ ಮಹಾವಾಕ್ಯದಿಂದಲೇ ಅಪರೋಕ್ಷ ಜ್ಞಾನ ಅಂತ ಅವ್ರು ಹೇಳ್ತಾರೆ. ಆದರೆ ಇಲ್ಲಿ ಆ ಮಾತಿಲ್ಲ. ಯಾಕಂದ್ರೆ ಈ ಶ್ರವಣಾದಿಗಳ ಇರವನು ಪಗಲಿರುಳು ಎನ್ನದೇ ಒಲುಮೆಯಳು ಪರಿಭಾವಿಸುತ್ತಿರುವುದು ಅಂತ ಹೇಳ್ಯಾರ. ಮೇಲೆ ಇಲ್ಲಿ ವಿಚಾರ ಸಹಿತ ಮಹಾವಾಕ್ಯವನ್ನೇ ನೀವು ಶ್ರವಣ ಮಾಡಬೇಕು ಅಂದಂಗಿದೆ. ಅಂದ್ರ ವಿಚಾರ ಸಹಿತ ಮಹಾವಾಕ್ಯ ಅಂದ್ರೆ ಏನು? ವಿಚಾರ ಸಹಿತ ಅಂದಾಗ ವಿಚಾರ ಪದಕ್ಕೆ ಇಲ್ಲಿ ಶ್ರವಣ ಮನನ ನಿಧಿಧ್ಯಾಸನ ಅಂತನ ಅರ್ಥಕ್ಕವ. ಹೀಗೆ ಆದ್ದರಿಂದ ಈ ರೀತಿ ಮೋಕ್ಷವನ್ನು ಬಯಸುವವನು ಹಗಲು ರಾತ್ರಿ ಅಲ್ಲಾರ್ದ ಯಾವಾಗಲೂ ಈ ಶ್ರವಣಾದಿಗಳ ಅಭ್ಯಾಸ ಮಾಡ್ತಾ ಇರಬೇಕು. ಮಾಡೋದಕ್ಕೇಂದ್ರ ಒಂದು ಜರ ಟೈಮ್ ಹೇಳಿರಲ್ಲ, ಎಷ್ಟೊತ್ನ್ಯಾಗ ಮಾಡೋನು ಅಂತ ಕೇಳಿದರೆ ಆ ಸುಪ್ತೇರ ಮರಣ ಪರ್ಯಂತಂ ನಯೋದ್ವೇದಾಂತ ಚಿಂತೆಯ ಅಂತ ಹೇಳ್ಯಾರ. ಆ ಸುಪ್ತೇರ ಅಂದ್ರ
ನಾವು ರಾತ್ರಿ ಮಲ್ಕೊಂಡು ನಿದ್ದೆ ಮಾಡಿ ಬೆಳಗ್ಗೆ ಹೇಳ್ತೀವಲ್ಲ, ಎಚ್ಚರ ಆಯ್ತಂದ್ರೆ ಸುರುವ, ಎಚ್ಚರ ಆದ ಕೂಡಲೇನ ಸುರುವ ಅದ ನೆನಪು ಬರ್ಬೇಕು ಮೊದಲು. ಆ ರೀತಿ ಎಚ್ಚರಿಕೆ ಆದ ಕೂಡಲೇನ ಅದ ವಿಚಾರ ಮನುಷ್ಯನಾಗ ಬರಬೇಕು. ಮತ್ತು ಎಟೋತನ ಅಂದ್ರೆ ಮತ್ತೆ ತಿರುಗಿ ರಾತ್ರಿ ನಿಮ್ಮ ಕೂತಿಲ್ಲ ಅಟೋತನ. ಮುಂಜಾನೆ ಎದ್ದು ನಸಿಗ್ನಾಗ ಏನು ಹೇಳ್ತಿ ಅವಾಗ ಶುರು ಆಯ್ತಂದ್ರೆ ತಿರುಗಿ ಮತ್ತೆ ರಾತ್ರಿ ಮುಕ್ಕೋತೀವಿ ನೋಡು. ಅಲ್ಲಿ ತನ ನೀ ಯಾತ್ರೆ ಇದ್ದಾಗ ಅಂತೂ ಕಂಟಿನ್ಯೂ ಅಲ್ಲಿ ತನ ನಿನಗೆ ಇರೋದೇ ಇದು. ಅಲ್ಲಿ ತನ ವಿಚಾರ ಮಾಡ್ತಾನೆ ಇರು. ಅಯ್ಯಪ್ಪ ಅಂತೂ ಕಂಟಿನ್ಯೂ ಬಿಡ್ಲಾರ್ದ ಅನ್ನಂಗೆ ಆಗ್ತದ. ಮತ್ತು ಎಷ್ಟು ದಿನ ಮಾಡ್ಬೇಕ್ರಿ ಅಂತ ಕೇಳಿದ್ರೆ, ಎಷ್ಟು ದಿನ ಮಾಡ್ಬೇಕಂದ್ರೆ ಮರಣ ಪರ್ಯಂತಂ ಅಂತ ಹೇಳಿ, ನೀ ಸಾಯೋತನ ಮಾಡ. ದೊಡ್ಡ ಕಥೆಯಪ್ಪ ಇದು. ಇದೇನು ಇದೊಂದು ದೊಡ್ಡ ಕಥೆ, ಇದು ಪೂರಾ ಆಯುಷ್ಯನ ಇದಕ್ಕೆ ಇಟ್ಟಂಗೆ ಆಗ್ತಲ್ಲ ಅದು. ಅಂದರೆ ಇಲ್ಲಿ ಅರ್ಥ, ನಿನಗೆ ಜ್ಞಾನ ಆಗೋ ತನಕನೂ ಇವು ಮಾಡು. ಯಾಕಂದ್ರೆ ಅದಕ್ಕೂ ಒಂದು ನೇಮ ಐತಿ. ಅದು ಪಂಚದಶಿ ಒಳಗೆ ಹೇಳ್ಯಾರ ಅವರು. ಈ ವಿಚಾರಕ್ಕೆ ಫಲಗಳು ಎರಡದವು ಅಂತ ಹೇಳ್ಯಾರ. ಈ ವಿಚಾರ ಮಾಡು ಅಂತ ಇಲ್ಲೇನು ಹೇಳಿದ್ರು, ಆ ವಿಚಾರಕ್ಕೆ ಫಲ ಎರಡದಾವು. ಪರೋಕ್ಷಾಚ ಪರೋಕ್ಷೇತಿ ವಿದ್ಯಾ ದ್ವೇಧ ವಿಚಾರಜ. ತತ್ರ ಪರೋಕ್ಷ ವಿದ್ಯಾಪ್ತೌ ವಿಚಾರೋಯಂ ಸಮಾಪ್ಯತೆ ಅಂತ ತಿಳ್ಕೊಂಬಂದಾರಲ್ಲಿ. ಈ ವಿಚಾರಕ್ಕೆ ಫಲಗಳು ಎರಡು ಯಾವುವು? ಪರೋಕ್ಷ ಚ ಅಪರೋಕ್ಷ. ಒಂದು ಪರೋಕ್ಷ ಜ್ಞಾನ ಅಂತ ಹುಟ್ಟುತ್ತದೆ ವಿಚಾರ ಮಾಡೋಣದ್ರಿಂದ, ಇನ್ನೊಂದು ಅಪರೋಕ್ಷ ಜ್ಞಾನ ಅಂತ ಹುಟ್ಟುತ್ತದೆ. ಹೀಗೆ ಎರಡು ಜ್ಞಾನಗಳೇನು ಹುಟ್ಟುತ್ತಾವ, ಅವುಗಳಲ್ಲಿ ನಿನಗೆ ಯಾವಾಗ ತತ್ರಾಪರೋಕ್ಷ ವಿದ್ಯಾಪ್ತೌ ವಿಚಾರೋಯಂ ಸಮಾಪ್ಯತೆ, ಯಾವಾಗ ಅಪರೋಕ್ಷ ಜ್ಞಾನ ನಿನಗೆ ಉದಯ ಆಯಿತು ಅಂದ್ಕೂಡನ ಆವಾಗ ವಿಚಾರೋಯಂ ಸಮಾಪ್ಯತೆ, ಅಲ್ಲಿ ನೀನು ವಿಚಾರ ಮುಗೀತಂತೇಳಿ ಅದು ಬಲೆ ನಾಳೆ ಆಗಲಿ ಮುಂದಿನ ವರ್ಷ ಆಗಲಿ ಮತ್ತಿನ್ನ ಹಂಗೆ ಹೋದ್ರೆ ಸಾಯೋತನಾರ ಆಗಲಿ ಆಯಿತು ಅಂದ್ರೆ ಅದು ಇವತ್ತು ಆಗ್ಬೋದು, ನಾಳೆ ಆಗ್ಬೋದು, ಮುಂದಿನ ವರ್ಷ ಆಗ್ಬೋದು, ಬೇಡ ಇನ್ನೊಂದು 2-3 ವರ್ಷಕ್ಕಾರ ಆಗ್ಬೋದು. ಮತ್ತಿಲ್ಲ ಇನ್ನು ಮುಂದೆ ಹೋಯ್ತು ಗಾಡಿ ಅಂದ್ರೆ ಅಲ್ಲಿ ತನಕ ಹೋಗ್ಬೋದು. ಯಾಕಂದ್ರೆ ಅವರವರ ಅಧಿಕಾರಿಯ ಪ್ರಭೇದ, ಅವರು ಮಾಡ್ತಕ್ಕಂಥ ಪ್ರಯತ್ನ, ಇದರ ಮೇಲೆ ಅದು ಇದು ಐತಿ. ಒಂದು ಕೆಲಸ ಒಬ್ಬರು 1 ತಾಸಿನಾಗ 2 ತಾಸಿನಾಗ ಮಾಡಿಬಿಡ್ತಾರೆ. ಅದ ಕೆಲಸ ಮತ್ತೊಬ್ಬರಿಗೆ 3-4 ತಾಸು ಹಿಡಿತೈತಿ, ಹೌದಿಲ್ಲ? ಮತ್ತಿನ್ನು ಅವ್ರವ್ರ ಮ್ಯಾಲೆ ಇರ್ತೈತೆ ಅದು, ಹೌದಾ? ಈ ರೀತಿ ಹಾಗೆ. ಅದಕ್ಕಾಗಿ ಇಲ್ಲಿ ವಿಚಾರ ಅಂತಕ್ಕಂಥದ್ದು ನಾವು ಈ ಹಗಲು ರಾತ್ರಿ ಬಿಡದ ಮಾಡ್ತಾ ಇರಬೇಕು ಅಂತ ಹೇಳ. ಈ ರೀತಿ ವಿಚಾರ ಮಾಡಿದ್ರೆ ಅಂದ್ರೆ ಇದರ ಅಭಿಪ್ರಾಯ ಏನು ಅಂದ್ರೆ, ಈ ರೀತಿ ವಿಚಾರ ನಾವು ಮಾಡೋಣದ್ರಿಂದ ಏನು ಪ್ರಯೋಜನ ಆಗ್ತಾ ಇದೆ ಅಂತಂದ್ರೆ, ಅದಕ್ಕೆ 2 ಜ್ಞಾನಗಳು ಹುಟ್ಟುತ್ತಾವಂತೂ ಆಗಲೇ ಹೇಳೇವಿ. ಆದರೆ ಇಲ್ಲಿ ಮುಖ್ಯವಾಗಿ ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಈ ಪದ್ಯದಾಗ ಅವರು ಹೇಳವ್ರದಾರ. ಅವರ ಆಸೆ ಏನು ಇಟ್ಕೊಂಡಾರು? ಯಾಕಂದ್ರೆ ಇವರೇ ಮೊದಲು ಇದೇ ಜ್ಞಾನ ಪ್ರತಿಪಾದನದ 3ನೇ ನಂಬರ್ ಪದ್ಯದಲ್ಲಿ ಜ್ಞಾನ ವೈರಾಗ್ಯ ಪರಿತಿಗಳೆಂಬಿವನೆ ಸಂಧಾನಿಸುತ್ತೀರಿ ಭೋಗ ಮೋಕ್ಷ ವಾಂಚಿತರು ಅಂತ ಹೇಳುವಲ್ಲಿ ಅವರು ಈ ಜ್ಞಾನಕ್ಕೆ ಬೀಜ ಏನು ಅಂತ ಕೇಳಿದಾಗ ಶ್ರವಣಾದಿಗಳೇ ಬೀಜ ಅಂತ ಹೇಳ್ಕೊಂಡು ಬಂದಾರಲ್ಲಿ. ಅಂದ್ರೆ ಶ್ರವಣಾದಿಗಳಿಂದನ ಜ್ಞಾನ ಉದಯ ಆಕತಿ ಅಂತ ಹೇಳ್ಯಾರ. ಆದ್ದರಿಂದ ಇಲ್ಲಿ
ಶ್ರವಣಾದಿ ಆದಿಗಳೇ ಅಂದ್ರೆ ಇಲ್ಲಿನೂ ಶ್ರವಣಾದಿಗಳು ಅಂತ ಇಲ್ಲಿನೂ ಆದಿಗಳೇ ಅಂತ ಹೇಳ್ಯಾರ. ಅಂದ್ರ ಶ್ರವಣ ಒಂದು ಹೆಸರು ತಗೊಂಡು ಆದಿ ಅಂದ್ರ ಮನನ ನಿಧಿಧ್ಯಾಸನ ಮೂರು. ಈ ಮೂರನ್ನು ಕೂಡ ಇಲ್ಲಿ ಮೂರು ಪದ್ಯದಿಂದ ಅವರು ಒಂದೊಂದು ಅವಕೂರ್ನ ಹೇಳ್ಯಾರ. ಆದ್ದರಿಂದ ಈ ಶ್ರವಣಾದಿಗಳೇನದಾವಲ್ಲ ಇವು ಮುಖ್ಯವಾಗಿ ನಾವು ಇಲ್ಲಿ ಮಾಡಬೇಕು. ಅವಕೂರು ಪ್ರಯೋಜನ ಏನು ಅಂತಂದ್ರೆ ನಮ್ಮಲ್ಲಿ ಮೂರು ಇದು ಇರ್ತಲ್ಲ ರೋಗ ಅಂದ್ರೇನು? ಏನೇನೈತಿ? ನನಗೆ ಹೊಟ್ಟೆ ಕಡಿತೈತಿ, ಮತ್ತೇನಾಗ್ತೈತಿ? ತಲೆ ನುಸ್ತೈತಿ ಮತ್ತೇನಾಗ್ತೈತಿ? ನಿನಗೆ ಉರಿ ಜ್ವರ ಬರ್ತಾವ. ಡಾಕ್ಟ್ರಿಗೆ ಹೇಳ್ತಾರಲ್ಲ ಇವರು, ಹಿಂಗೆಲ್ಲ ಹೇಳ್ತಾರೆ. ಡಾಕ್ಟರ್ ಸಾಹೇಬ ನನಗೆ ತಲೆ ನುಸ್ತೈತಿ, ಹೊಟ್ಟೆ ಕಡಿತೈತಿ, ಜ್ವರ ಬರ್ತಾವು, ನನಗೆ ಆರಾಮಿಲ್ಲ ನೋಡ್ರಿ. ಆರಾಮಿಲ್ಲ ಅಂದ್ರೆ ಇದಕ್ಕೆ ಮೂರು ಕಾರಣ. ಆಯ್ತಂತ ನಾವು ಆಯ್ತು. ತಲೆ ನುಸ್ತೈತಿ, ಅದ್ರದ್ದೊಂದು ಗುಳಿಗೆ ಬರದ. ಹೊಟ್ಟೆ ಕಡಿತೈತಿ, ಅದ್ರದ್ದೊಂದು ಟ್ಯಾಬ್ಲೆಟ್. ಮತ್ತು ಜ್ವರ ಬರ್ತಾವು, ಅದಕ್ಕೊಂದು. ಹಿಂಗೆ ಮೂರು ಉಪಾಯ ಮಾಡ್ತಾನಲ್ಲ, ಹಂಗ ಇವು ಇಲ್ಲಿ ಮೂರು ರೋಗ ಆಗ್ಯಾವು. ಏನವು ಅಂದ್ರೆ ಒಂದು ಅಜ್ಞಾನ ಐತಿ, ಇನ್ನೊಂದು ಸಂಶಯ ಐತಿ, ಇನ್ನೊಂದು ವಿಪರೀತ ಭಾವನೆ. ಹಿಂಗೆ ಇಲ್ಲಿದು ಮಾಡಿ ಹೇಳ್ಯಾರದು. ಅದಕ್ಕೆ ಈ ರೀತಿ ಅಂದ್ರೆ ಅದು ಪ್ರಕ್ರಿಯೆ ಭಿನ್ನ ಸಿದ್ಧಾಂತ ಏಕ ಅಂತೇಳಿ ಹೇಳುವಲ್ಲಿ ಅದು ತಿಳಿಸೋ ರೀತಿ ಸ್ವಲ್ಪ ಬೇರೆ ಬೇರೆ ಮಾಡ್ತಾರೆ, ಪರವಾಗಿಲ್ಲ. ಅದಕ್ಕೆ ಈ ಶ್ರವಣ ಮಾಡಿದ್ರ ಏನು ಪ್ರಯೋಜನ ಆಕೈತಿ ಅಂದ್ರೆ ಅಜ್ಞಾನ ಹೋಗ್ತೈತಿ ಅಂತ ಹೇಳ್ತಾರೆ. ಅಜ್ಞಾನ ಹೋಗ್ತೈತಿ. ಮತ್ತಿನ್ನ ಮನನ ಯಾಕೆ ಬೇಕು ಅಂದ್ರೆ ಸಂಶಯ ಏನು ಉಳಿದಿರ್ತಾವಲ್ಲ, ಆ ಸಂಶಯ ನಿವಾರಣೆ ಆಗ್ಬೇಕಾದ್ರೆ ಅದ್ರದ್ದು ಮನನ ಮಾಡಬೇಕಾಗ್ತೈತಿ. ಅದಕ್ಕೆ ಸಂಶಯ ಅನ್ನೋ ದೋಷ ಇಲ್ಲಕ್ಕ ಮನನ ಪ್ರಯೋಜನ ಐತಿ. ಮತ್ತು ನಿಧಿಧ್ಯಾಸನ ಎದಕ್ಕೆ ಪ್ರಯೋಜನ? ಅದರಿಂದ ಏನು ಕೆಲಸ ಅಂದ್ರೆ ನಮಗೆ ವಿಪರೀತ ಭಾವನೆ ಐತಿ, ವಿಪರೀತ ಭಾವನಾ ಒಂದೈತಿ. ಅದನ್ನ ಕಳೆಯೋ ಸಲುವಾಗಿ ನಿಧಿಧ್ಯಾಸನ ಮಾಡಬೇಕಾಗ್ತೈತಿ ಅಂತ ಈ ರೀತಿ ಇವೇನದಾವಲ್ಲ ಇವು ಒಂದೊಂದು ದೋಷ ಕಳಿಲಾಕ ಒಂದೊಂದು ಉಪಾಯ ಇದಾವೆ. ಇವು ಟ್ಯಾಬ್ಲೆಟ್ ಇದ್ದಂಗೆ. ಆದ್ದರಿಂದ ಅವುಗಳನ್ನು ಇಲ್ಲಿ ಹೇಳ್ತಾರೋ. ಇವು ಅಜ್ಞಾನ, ಸಂಶಯ, ವಿಪರೀತ ಇವು ನಿವೃತ್ತಿ ಆಗೋ ತನಕ ವಿಚಾರ ಮಾಡಬೇಕು ಅಂತ ಅರ್ಥ. ಗುಳಿಗೆ ಎಟೋ ತನ ಎಲ್ಲಿ ದಿನ ಎಷ್ಟು ದಿನ ತಗೋಬೇಕು ಅಂತ ಕೇಳಿದ್ರೆ, ನಿನ್ನ ಹೊಟ್ಟೆ ಕಡಿತೈತೆ, ಹೊಟ್ಟೆ ಕಡಿಯೋದು ನಿಂದ್ರೋ ತನ ತಗೋಲ್ಲ. ತಲೆ ನೋಸ್ತೈತಿ, ತಲೆ ನೋಸೋದು ನಿಂದ್ರೋ ತನ ಗುಳಿಗೆ ತಗೋ, ಮತ್ತೇನು? ಹೌದಲ್ಲ? ಹಂಗ ಇವು ಎಲ್ಲಿ ತನ ಮಾಡ್ಬೇಕಂದ್ರೆ ಆ ದೋಷ ನಿವೃತ್ತಿ ಆಗೋ ತನ ಮಾಡಬೇಕು ವಿಚಾರ. ನಿವೃತ್ತಿ ಆದ ನಂತರ ಇವು ಏನು ಬೇಕು ಅಲ್ಲ, ಅದು ಹೋಗ್ಬಿಟ್ಟೈತಿ ತಲೆ ನುಸೋದು. ಮತ್ತು ಗುಳಿಗೆ ಯಾಕೆ ತಗೋತಾನ? ಇಲ್ಲ. ಹಂಗ ಇವೇನು ದೋಷ ಅದಾವಲ್ಲ ಇವು ಹೋದು ಅಂತಂದ್ರೆ ಅಲ್ಲಿಂದ ಮತ್ತೇನು ಈ ಶ್ರವಣ ಮನನ ನಿಧಿಧ್ಯಾಸನ ಮಾಡಬೇಕಾಗಿಲ್ಲ. ಆಮೇಲೆ ಇವಕ್ಕರ್ನ ಪ್ರಯೋಜನ ಇಲ್ಲ. ಅವಕ್ಕರ್ನ ಬಿಟ್ರೆ ನಡಿತೈತಾವ, ಅವೇನು ಬೇಕಾ ಅಂತ ಹಿಂಗೇನಿಲ್ಲ. ಅದಕ್ಕೆ ಊಟ ಎಲ್ಲಿ ತನ ಮಾಡಬೇಕು ಅಂತ ಕೇಳಿದ್ರೆ ನೋಡಿ, ಎಲ್ಲರಿಗೂ ಅನುಭವ ಇದ್ದ ಮಾತನ್ನ ಹೇಳ್ತಾರೆ ಅವ್ರು. ಬರೀ ಅದಿಲ್ಲ ಅಂದ್ರೆ ಬರೋಬರಿ ತಿಳಿತೈತಿ. ಬರೀ ಶಾಸ್ತ್ರೀಯ ಶಬ್ದ ಹೇಳ್ಕೊತ ಕೂತ್ರೆ ಅದು ಅಷ್ಟೊಂದು ಅನುಭವಕ್ಕೆ ಬರಂಗಿಲ್ಲ. ನೀವು ಇದು ಎಷ್ಟು ದಿನ ಮಾಡಬೇಕು ಅಂತ ಕೇಳಿದ್ರೆ ಎಲ್ಲಿ ತನ ಮಾಡಬೇಕು, ಎಲ್ಲಿ ತನ ಮಾಡ್ಬೇಕಂದ್ರೆ ಅವಾಗ ತಿಳಿಸಿ ಹೇಳೋದು. ನೀವು ಊಟ ಎಟ್ಟೋದು ಎಲ್ಲಿ ತನ ಮಾಡ್ಬೇಕಪ್ಪ? ಎಲ್ಲಿ ತನ ಅಂದ್ರೆ ನನಗೆ ಹೊಟ್ಟೆ ತುಂಬಿ ತೃಪ್ತಿ ಆಗುತ್ತಾನೆ ಮಾಡಬೇಕು.
ಹೌದು. ಮತ್ತು ಹಂಗ ಇದನ್ನು ಆ ನಿನ್ನ ದೋಷ ಅಂದ್ರೆ ಹಸು ನಿವೃತ್ತಿ ಆಗೋತನ ಊಟ ಮಾಡಬೇಕು. ಹಾಗೆ ಇಲ್ಲಿನೂ ಈ ದೋಷ ನಿವೃತ್ತಿ ಆಗೋತನ ಇವು ಶ್ರವಣಾದಿಗಳನ್ನು ಮಾಡಬೇಕು. ಈ ರೀತಿ ಶ್ರವಣಾದಿಗಳ ಕರ್ತವ್ಯ ಐತಿದು. ಯಾಕಂದ್ರೆ ಇದು ಬರೀ ಇವರ ಇಷ್ಟ ಹೇಳಿಲ್ಲ, ಅಂದ್ರೆ ಇದು ಮೂಲ ಇವ್ರದ್ದು. ನಾ ಆಗ ಹೇಳಿಲ್ಲ, ಇವರು ನಿಜಗುಂಡ್ರು ಪ್ರತಿಯೊಂದು ವೇದ ಉಪನಿಷತ್ತುಗಳನ್ನೆಲ್ಲ ಅವಕೂರ್ನ ಸಾರ. ಯಾಕಂದ್ರೆ ಎಲ್ಲರೂ ನಮ್ಮ ಕರ್ನಾಟಕದವರು, ಇವ್ರಿಗೆ ಸಂಸ್ಕೃತ ಬರಂಗಿಲ್ಲ. ಆಮೇಲೆ ಸಂಸ್ಕೃತ ವೇದ ಉಪನಿಷತ್ತು ಅದು ಸಂಸ್ಕೃತ ಐತಿ. ಅದು ಹೋಗಿ 12-20 ವರ್ಷ ಅಲ್ಲಿ ಕಾಶಿ ಅಭ್ಯಾಸ ಮಾಡ್ಕೊಂಡು ಸಂಸ್ಕೃತ ಕಲ್ತು ಅವಕೂರ್ನ ಎಲ್ಲ ನೋಡಿ ಜ್ಞಾನ ಮಾಡ್ಕೊಳ್ಳೋದು ಎಲ್ಲರಿಗೆ ಹೆಂಗೆ ಆಕೈತಿ. ಅದಕ್ಕೆ ಗುಡ್ಡಕ್ಕೆ ಹೋಗಿ ಜೇನು ಹುಡುಕ್ಯಾಡಿ ತರೋದು ಇವ್ರಿಗೆ ಪಾಪ ಬಿರಿ ಆಕೈತೆ ಅಂತ ಮನೆ ಮೂಲ್ಯಾಗ ಇಲ್ಲೇ ತೋರಿಸ್ಕೊಟ್ಬಿಡ್ಬೇಕು. ನಿಮ್ಮ ಮನೆ ಮೂಲ್ಯಾಗ ಐತಿ ನೋಡಿ ಇಲ್ಲಿ ಜೇನು ಅಂತ ಹಾಂಗೆ. ಅದಕ್ಕೆ ಇಲ್ಲೇ ಕೂತಲ್ಲೇ ಈ ಕನ್ನಡ ಮಾತೃಭಾಷೆಯಲ್ಲೇನ ಅದರ ತಿಳುವಳಿಕೆ ಸರಿಯಾಗಿ ಆಗ್ತೈತೆ ಅಂತೇಳಿ ಅವನ್ನ ಕನ್ನಡದಲ್ಲಿ ಇವು ಟ್ರಾನ್ಸ್ಲೇಷನ್ ಮಾಡಿ ಅವ್ರು ಹೇಳ್ಯಾರ. ಅದಕ್ಕೆ ಎಲ್ಲಿ ಐತೆ ಅದು ಮೂಲ ಇದರದು ಅಂದರೆ ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬರ್ತದೆ. ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಆತ್ಮಾವಾ ಅರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ಹೇಳ್ಕೊಂಡು ಬಂದಾರ. ಅಲ್ಲಿ ಆತ್ಮಾವಾ ಅರೇ ದ್ರಷ್ಟವ್ಯ, ಆತ್ಮನನ್ನ ಕಾಣಬೇಕು, ಆತ್ಮನ ಸಾಕ್ಷಾತ್ಕಾರ ಮಾಡ್ಕೋಬೇಕು. ಹೆಂಗ ಮಾಡ್ಕೋಬೇಕು, ಅದರ ರೀತಿ ಏನು ಅಂತ ಕೇಳಿದ್ರೆ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಶ್ರೋತವ್ಯೋ ಅಂದ್ರೆ ಶ್ರವಣ ಮಾಡಬೇಕು, ಮಂತವ್ಯೋ ಅಂದ್ರೆ ಮನನ ಮಾಡಬೇಕು, ನಿಧಿಧ್ಯಾಸಿತವ್ಯ ಅಂದ್ರೆ ನಿಧಿಧ್ಯಾಸನ ಮಾಡಬೇಕು. ಶ್ರೋತವ್ಯೋ ಮಂತವ್ಯೋ ತವ್ಯ ಅಂದ್ರೆ ಅದು ನಿನ್ನ ಕರ್ತವ್ಯ ಐತಿ ಅಂತ. ಶ್ರವಣ ಮಾಡುವುದೇ ನಿನ್ನ ಕರ್ತವ್ಯ ಅಂತ ತಿಳಿದ ಮಾಡ. ಕರ್ತವ್ಯ ಇರ್ತಾವಲ್ಲ ಕೆಲವೊಂದು ಒಬ್ಬರಿಗೆ, ಕರ್ತವ್ಯ ಇರ್ತೈತೆ. ಪ್ರತಿಯೊಬ್ಬರಿಗೆ ಒಂದೊಂದು ಕರ್ತವ್ಯ ಇರ್ತಾವ. ದುಡದು ತರೋದು ಗಂಡನ ಕರ್ತವ್ಯ ಇರ್ತೈತಿ, ಅಡಿಗೆ ಮಾಡಿ ಹಾಕೋದು ಹೆಂಡತಿ ಕರ್ತವ್ಯ ಇರ್ತೈತಿ. ಹೌದಿಲ್ಲ? ಹಿಂಗ ಅವು ಪ್ರತಿಯೊಬ್ಬರು ಒಂದೊಂದು ಕರ್ತವ್ಯ ಇರ್ತಾವ. ಹಾಗೆ ಇಲ್ಲಿ ಇದನ್ನು ನಾವು ಮುಕ್ತರಾಗಬೇಕು ಅನ್ನೋದು, ಮನುಷ್ಯ ಜನ್ಮಕ್ಕೆ ಬಂದೀವಂದ್ರೆ ನಮಗೂ ಒಂದು ಕರ್ತವ್ಯ ಐತಿ. ನಾವೆಲ್ಲ ಮನುಷ್ಯ ಜನ್ಮಕ್ಕೆ ಬಂದೀವಂದ್ರೆ ಅದಕ್ಕೆ ಹಿಂದಿ ಕವಿ ಆಯಾ ಥಾ ಕಿಸ್ ಕಾಮ್ ಕೋ ಕ್ಯೂ ಸೋಯಾ ಚಾದರ್ ಥಾನ್ ಕೆ ಪಗಲೆ ಹೇ ಪಗಲೆ. ಪಗಲೆ ಅಂದ್ರೆ ಉಚ್ಚಾರ. ಅಪನೆ ಆಪ್ಕೋ ಪಹಚಾನ್, ಏನ್ ಮಾಡು, ನಿನ್ನನ್ನು ನೀ ತಿಳ್ಕೊ ಅಂತ. ಅಪನೆ ಆಪ್ಕೋ ಪಹಚಾನ್ ಅಂದ್ರೆ ನೀ ಯಾರದಿ ಅದನ್ನ ತಿಳ್ಕೊ. ಮತ್ತೆ ಏನು ಮಾಡಿ ಅಂತ ಅಂದಾರವರು, ಸೋಯಾ ಚಾದರ್ ಥಾನಿಕೆ ಆಯಾ ಥಾ ಕಿಸ್ ಕಾಮ್ಕೋ ಅಂದ್ರೆ ಈ ಮನುಷ್ಯ ದೇಹ ತೊಟ್ಟು ನೀ ಇಲ್ಲಿ ಒಂದು ಏನೋ ಕೆಲಸ ಮಾಡ್ಲಕ್ ಬಂದಿ ಅಂದಮೇಲೆ ಮತ್ತೆ ಅದ ಕೆಲಸ ಮಾಡ್ಬೇಕಿಲ್ಲ. ಎದಕ್ಕೆ ಬಂದಿ? ಅದು ಇಲ್ಲಿ ಅಭ್ಯಾಸಕ್ಕೆ ಬಂದು ಅಭ್ಯಾಸ ಮಾಡ್ಬೇಕಿಲ್ಲ. ಮತ್ತು ಸುಮ್ಮ ಅವ್ರು ಹೇಳವಲ್ರಕ ಕೇಳವಲ್ರಕ ನಾನು ರೂಮ್ನಾಗ ನಾ ಸುಮ್ಮ ಚಾದರ್ ಹೊತ್ಕೊಂಡು ಮಕ್ಕೋತೀನಿ ಮಕ್ಕೊಂಡ್ ಬಿಟ್ರ ಮತ್ತೆ ಹೆಂಗಪ್ಪ ಅದು ಅಭ್ಯಾಸ? ಹೌದಿಲ್ಲ? ಹಂಗ ನೀ ಮನುಷ್ಯ ದೇಹ ತೊಡ್ಕೊಂಡ್ಬಂದು ಎಲ್ಲಿ ಮಲ್ಕೊಂಡು ಬಿಟ್ಟಿ ಅಲ್ಲ ಮಾರಾಯ ಅಂತ ಅವ್ರು ಅಂತಾರೆ. ಯಾರು ಜಗತ್ತಿನ ಜನ ಎಲ್ಲ ಎಲ್ಲಿ ಮರ್ಯಾರ? ಹಗಲು ರಾತ್ರಿ ದುಡಿಯೋದು ಅದು ಇದು 108 ಕೆಲಸ ಮಾಡ್ತಾರೆ ಅಂದ್ರೆ ಏನು ಮಾಡ್ಲಾಕ್ ಬಂದಿಯಲ್ಲ ನೀ? ಇದನ್ನ ಈ ಶ್ರವಣಾದಿಗಳನ್ನ ಮಾಡಿ ಆತ್ಮಜ್ಞಾನ ಪ್ರಾಪ್ತಿ ಮಾಡ್ಕೊಂಡು ಮುಕ್ತ ಆಗೋ ಸಲುವಾಗಿ ಬಂದೀನಿ. ಮತ್ತು ಅದನ್ನೇ ಮಾಡಲಿಲ್ಲ ಅಂದ್ರೆ ಮತ್ತೆ ಏನು ಮಾಡಬೇಕಾದ ಉಳಿದು ಏನು ಮಾಡಿದ್ರು ಮಲ್ಕೊಂಡಂಗ ತಂದಾರ ಅವರು. ಅದಕ್ಕೆ ನಾವು
ಮನುಷ್ಯರಾಗಿ ಹುಟ್ಟಿ ಬಂದೇವೆ ಅಂತಂದ್ರೆ ನಮ್ಮ ಕರ್ತವ್ಯೇನು ಈ ಶ್ರವಣಾದಿಗಳನ್ನು ಮಾಡಿ ಜ್ಞಾನ ಪ್ರಾಪ್ತಿ ಮಾಡಿಕೊಂಡು ಮುಕ್ತರಾಗುವುದೇ ನಮ್ಮ ಕರ್ತವ್ಯ ಐತಿ. ಆದ್ದರಿಂದ ಅದಕ್ಕೆ ಅಲ್ಲಿ ಶ್ರೋತವ್ಯೋ ಮಂತವ್ಯೋ ಅಂತ ಹಿಂಗೆ ಹೇಳ್ಯಾರ. ಅದಕ್ಕಾಗಿ ಅಲ್ಲಿ ತನ ನಾವು ಶ್ರವಣ ಮಾಡುವುದು ನಮ್ಮ ಕರ್ತವ್ಯ ಐತಿ. ದೃಢವಾದ ಜ್ಞಾನ ಆದಮೇಲೆ ಮತ್ತೇನು ಮಾಡಬೇಕಾಗಿಲ್ಲ. ಅಲ್ಲಿಂದ ಯೌವನ ಇದ್ದಾಗ ಏನೆಲ್ಲ ದುಡಿದು ಮಾಡಿ ಏನು ಮಾಡೋದೆಲ್ಲ ಮಾಡಬೇಕು. ಮುಕ್ತಿ ಪಡೆಯೋದಂತ ಯಾವುದೇ ಇರಲಿ, ಅದು ಆ ಲೌಕಿಕ ಸುಖದ ಇರಲಿ, ಈ ಪಾರಮಾರ್ಥಿಕ ಸುಖದ್ದಾಗಲಿ, ಈ ವಯಸ್ಸಿದ್ದಾಗ ಕೈಕಾಲೆಲ್ಲ ಚಲೋ ಇದ್ದಾಗ ಮಾಡಬೇಕು. ಮತ್ತು ಅಂಕ ಈಗೇನು ಬಂದದ ಅಂತಂದ್ರೆ ಅದು ನಡೆಯಂಗಿಲ್ಲ. ಆಯ್ತು, ಈಗ ಶ್ರವಣದ ಲಕ್ಷಣ ಹೇಳ್ತಾರೆ. ವಿವಿಧವೆನಿಸುವ ನಿಗಮ ವಾಕ್ಯಗಳಿಗೆ ಹವಣಿಸಿದ 6 ತೆರದ ಲಿಂಗಗಳನ್ನು ಅವಿರತವೂ ಅರಿಯಲು ಪರಮಾತ್ಮರಿಗೆ ಐಕ್ಯವೇ ತಾತ್ಪರ್ಯವಿದು. ಭುವನೋತ್ತರವೆಂದ ಅವಧರಿಪುದೇ ಸುಶ್ರವಣವಿದು. ಆನು ಆರೆಂಬುದನ್ನು ಹೊಂದಿ ಸುವಿಚಾರಿಸಲೀಯದ ಮೂಲಾಜ್ಞಾನವನ್ನೇ ಕೆಡಿಸುತ್ತಿಹುದು ಅಂತ ಹೇಳ್ಯಾರ. ಅಂದ್ರೆ ವಿವಿಧವೆನಿಸುವ ನಿಗಮ ವಾಕ್ಯಗಳಿಗೆ ಹವಣಿಸಿದ 6 ತೆರದ ಲಿಂಗಗಳು. ಅಂದರೆ ಪ್ರತಿಯೊಂದು ಉಪನಿಷತ್ನಲ್ಲಾಗಲಿ ಅಥವಾ ವೇದಾಂತ ಗ್ರಂಥಗಳಲ್ಲಿ ಆಗಲಿ ಶ್ರವಣ, ಇಲ್ಲೇನು ಹೇಳಕತ್ತಾರು? ಶ್ರವಣ ಹೆಂಗಾಗಬೇಕು ಅಂದ್ರೆ ಅದು ಸುಮ್ಮ ಕೂತ್ಕ್ಯ ಏನು ಹೇಳ್ತಾರ ಕೇಳಿ ಹೋಗ್ಬಿಡೋದು ಹಿಂಗಲ್ಲದ. ಅದರದ್ದು ಪೂರ್ವಾಪರ ಎಲ್ಲ ವಿಚಾರ ಇಟ್ಟು ಕೇಳ್ಬೇಕಾಕತಿ. ಶ್ರವಣ ಹೆಂಗಾಗಬೇಕು ಅಂತಂದ್ರೆ ಪ್ರತಿಯೊಂದಕ್ಕೆ ನೇಮ್ ಹೆಂಗಿರ್ತೈತಿಲ್ಲ. ಬಿತ್ತೋದಕ್ಕಿಂತ ಮೊದಲು ಹೊಲ ಯಾವ ರೀತಿ ಹದ ಮಾಡಬೇಕು, ಬಿತ್ತದ ಮೇಲೆ ಅದಕ್ಕೆ ಮತ್ತೆ ಏನೇನು ಮಾಡಬೇಕು, ಬೆಳೆ ಬೆಂದು ಅಂದ್ರೆ ಮತ್ತೆ ಎಡಿ ಹೊಡಿಬೇಕು, ಹಂಗೆ ಹಿಂಗೆ ಕೆಲವೊಂದು ಅದಾವ ನೋಡು, ಕಸ ತೆಗೆಯೋದು ಹಿಂಗೆಲ್ಲ. ಆ ರೀತಿ ಇಲ್ಲಿ ಯಾವ ರೀತಿ ಶ್ರವಣ ಆಗಬೇಕು ಅಂತ ಕೇಳಿದರೆ ಪ್ರತಿಯೊಂದು ಉಪನಿಷತ್ತಿನಲ್ಲಿ ಅಥವಾ ವೇದಾಂತ ಗ್ರಂಥಗಳಲ್ಲಿ 6 ಲಿಂಗಗಳದಾವು. ಏನದಾವು? 6 ಲಿಂಗಗಳು. ಅವು ಷಡ್ಲಿಂಗ ಅಂತಾರೆ. ಷಡ್ಲಿಂಗ. ಆ ವೇದಗಳಲ್ಲಿರುವ ಅನೇಕ ವಾಕ್ಯಗಳು, ವೇದದಲ್ಲಿ ಅನೇಕ ವಾಕ್ಯಗಳು, ಅದು ಬೇರೆ ಬೇರೆ ಹೇಳೈತಲ್ಲ. ಅವನ್ನ 6 ಲಿಂಗಗಳಲ್ಲಿ ಅಂತರ್ಭೂತ ಅವು ಆಗ್ಯಾವ. ಅವನ್ನೆಲ್ಲ ಈ 6 ಲಿಂಗಗಳಲ್ಲಿನ ಅವು ಅಂತರ್ಭೂತದವು. ಆದ್ದರಿಂದ 6 ಲಿಂಗಗಳನ್ನ ಇದಕ್ಕೆ ಹೊಂದಾಣಿಕೆ ಮಾಡಿಕೊಂಡು ನಾವು ಆ ಪೂರ್ವಾಪರ ವಿಚಾರ ಅದಕ್ಕೆ ಹಚ್ಚಿ ಅದನ್ನು ತಿಳ್ಕೊಳ್ಳೋದಕ್ಕನ ಷಡ್ಲಿಂಗ ಪೂರ್ವಕ ಶ್ರವಣ ಅಂತಾರ. ಅವು ಯಾವಂದ್ರ ಉಪಕ್ರಮೋಪಸಂಹಾರ ಅಭ್ಯಾಸೋ ಅಪೂರ್ವತಾ ಫಲಂ ಅರ್ಥವಾದೋಪಪತ್ತಿ ಚ ಲಿಂಗಂ ತಾತ್ಪರ್ಯ ನಿರ್ಣಯೇ ಅಂತ ಹೇಳ್ಕೊಂಬಂದಾರ. ಅಂದ್ರೆ ಉಪಕ್ರಮೋಪಸಂಹಾರ, ಉಪಕ್ರಮ ಉಪಸಂಹಾರ ಎರಡೂ ಕೂಡಿ ಒಂದು ಲಿಂಗ. ಉಪಕ್ರಮ ಉಪಸಂಹಾರ ಇವು ಎರಡೂ ಕೂಡಿ ಒಂದು ಲಿಂಗ ಇರ್ತೈತಿ. ಎಲ್ಲಿ ಆರಂಭ ಆಗಿರ್ತೈತಿ ಅಲ್ಲಿಗೆ ಬಂದು ಉಪಸಂಹಾರ ಆಕೈತಿ. ತಿಳಿತ?
ಯಾವುದೇ ಇರಲಿ, ಅದು ಸಿನಿಮಾ ಇರಲಿ, ನಾಟಕ ಇರಲಿ, ಯಾವುದೋ ಒಂದು ಕಥೆ ಇರಲಿ, ಹಿಂಗ ಇಬ್ಬರು ಗಂಡ ಹೆಂಡ್ತಿ ಇದ್ರತ್ತ, ಹಿಂಗ ಹೆಂಗಿದ್ರ ಅಲ್ಲಿಗೆ ಶುರು ಆಕತ್ತ. ಅವ್ರಿಗೊಂದು 3 ಮಂದಿ ಮಕ್ಕಳಿದ್ರಂತ. ಅವರು ಮಾನ್ಯ ಇದು ಆಯ್ತಲ್ಲ, ಇದು ಮಳೆ ಬಂದು ಹೊಳೆ ಬಂದು ಹಿಂಗಾಗಿ ಹರ್ಕೊಂಡು ಆ ಕಡೆ ಈ ಕಡೆ ಹೋಗಿಬಿಟ್ರು. ಆಮೇಲೆ ಒಂದು ಹುಡುಗ ಹೋಗಿ ಆ ಕಡೆ ಹೋಗಿ ಮತ್ತೊಬ್ರ ಕೈಯಾಗ ಸಿಕ್ತು, ಮತ್ತೊಂದು ಹುಡುಗ ಮತ್ತೊಬ್ರ ಕೈಯಾಗ ಸಿಕ್ತು. ಹೀಗಾಗಿ ಇವ್ರೊಂದು ಕಡೆ ಅವ್ರೊಂದು ಕಡೆ ಎಲ್ಲ ದಿಕ್ಕಿದೀವ. ಈ ಮನೆ ಸಲ ಇಷ್ಟೇ ಯಾಕಂತೀನಿ, ಎಷ್ಟೋ ಮಂದಿನ ಹೆಲಿಕಾಪ್ಟರ್ದಿಂದ ಅವು ಹೋಗಿ ಎತ್ತರ ಮೇಲೆ ಗಿಡಗಳು ಏರಿ ಸಿಕ್ ಕೂತಾರ ಮಂದಿ, ಪೂರಾ ತೆಳಗೆಲ್ಲ ನೀರು ಬಂದ. ಆವಾಗ ಅವು ಈಗೆಲ್ಲ ಪ್ರತಿಯೊಬ್ಬರ ಕೈಯಾಗ ಮೊಬೈಲ್ ಅದಾವು. ಮೊಬೈಲ್ ಫೋನ್ ಮಾಡಿ, ನಾ ಇಲ್ಲಿ ಗಿಡದಾಗ ಕೂತೀನ್ರಪ್ಪೋ, ಕೆಳಗೆಲ್ಲ ಬರೀ ನೀರು ಐತಿದು ಪೂರ. ಅನಾನ ಹೆಲಿಕಾಪ್ಟರ್ ಬಿಟ್ಟು ಹೋಗಿ ತಕ್ಕೊಂಬಂದಾರ ಕೆಲವರು. ಹಿಂಗೆ ಪರಿಸ್ಥಿತಿ ಹಿಂಗಾಗ್ಬಿಡ್ತು. ಆದ್ಮೇಲೆ ಆವಾಗ ಆ ಹುಡುಗರು ಒಂದು ಕಡೆ ಅದು, ಒಬ್ಬೊಬ್ಬರ ಹುಡುಗರು ಬೇರೆ ಬೇರೆ ಕಡೆ, ತಂದೆ ತಾಯಿ ಒಂದು ಕಡೆ ಆಗ್ಬಿಟ್ರು. ಹಿಂಗಾಗಿ ಮುಂದೆ ಅದು ಒಂದು ಹುಡುಗ ಹೋಗಿ ಮುಸಲ್ಮಾನರನ್ನ ಕೈಯಾಗಿ ಸಿಕ್ತು. ಅದಕ್ಕೆ ಅವರು ಅಕ್ಬರ್ ಅಂತ ಹೆಸರಿಟ್ರು. ಇನಾಬ್ ಹೋಗಿ ಕ್ರಿಶ್ಚಿಯನ್ ಕೈಯಾಗಿ ಸಿಕ್ಕ, ಅವಂತೂನಿ ಅಂತ ಅವ್ರ ಹೆಸರಿಟ್ರು. ಹಿಂದೂಗಳ ಕೈಯಾಗ ಒಬ್ಬ ಸಿಕ್ಕ, ಅವಾಗ ಅಮರ್ ಅಂತ ಹೇಳಿ ಅವ್ರ ಹೆಸರಿಟ್ರು. ಅಮರ್ ಅಕ್ಬರ್ ಅಂತೂ ಅವರೆಲ್ಲ ದೊಡ್ಡವ್ರು ಹರೇಕ್ ಬರ್ತಾನೆ ಹಂಗಿದ್ರು. ತಡೆಗೆ ಮುಂದೆ ಹೋಗಿ ಹಿಂಗೆಲ್ಲ ಕೂಡಿ ಅವ್ರು ಹೊಡೆದಾಡ್ಲಕ್ಕೆ ಚಾಲು ಮಾಡಿದ್ರು. ಆಟ್ರಾಗ ಹಿಂದಿಗಡೆ ಮುಂದೆ ದೈವಾನುಗತಿಯಿಂದ ಮತ್ತು ಅವರು ಕೂಡಿ ನಾವು 3 ಮಂದಿ ಅಣ್ಣತಮ್ಮರದೇವಿ ಅಂತೇಳಿ ನಿಮ್ಗೆ ಗೊತ್ತಾಯ್ತು. ಆಮೇಲೆ ತಂದೆ ತಾಯಿನೂ ಬಂದು ಕಡೆಗೆ ಕೂಡಿದ್ರು. ಹಿಂಗ ಒಂದು ಸಿನಿಮಾ ಸ್ಟೋರಿ ಹೌದಿಲ್ಲ. ಅಲ್ಲಿ ಇದ್ರು ಅವ್ರಿಗೊಂದು 3 ಮಂದಿ ಮಕ್ಕಳತ್ತು ಶುರು ಆಗ್ತದೆ. ಅದು ಹೋಗಿ ಕಡೆಗೆ ಏನೇನು ಆಯ್ತು ಏನೇನು ಹೋಯ್ತು, ಕಡೆಗೆ ಬಂದು ಮತ್ತೆಲ್ಲರೂ ಮೆಟ್ಟಿಗೆ ಎತ್ತಿದ್ರು. ಇದು ಉಪಸಂಹಾರ ತಾರೆ. ಹಿಂಗ ಇಲ್ಲಿನೂ ಕೂಡ ಅದಕ್ಕೆ ಎರಡಕ್ಕೂ ಕೂಡಿ ಒಂದಾದ. ಆವಾಗ ಅದ್ರ ತಾತ್ಪರ್ಯ ಹೊರಡ್ತೈತಲ್ಲ ಅದಕ್ಕೆ. ಆದ್ದರಿಂದ ಉಪಕ್ರಮ ಉಪಸಂಹಾರ ಈ ಶ್ರುತಿಗಳು ಅಲ್ಲಿ ಹಿಂದಿಗೆ ಮುಂದೆ ಹೇಳ್ತಾರೆ ಅವರು. ಇದು ಎರಡು ಕೂಡ ಒಂದು ಲಿಂಗ. ಅಭ್ಯಾಸ ಅನ್ನೋದು 2ನೇ ಲಿಂಗ ಐತಿ, ಅಪೂರ್ವತ 3ನೇ ಲಿಂಗ ಐತಿ, ಫಲ 4ನೇ ಲಿಂಗ ಐತಿ, ಅರ್ಥವಾದ 5ನೇ ಲಿಂಗ ಐತಿ, ಉಪಪತ್ತಿ ಅನ್ನೋದು 6ನೇ ಲಿಂಗ ಅಂತ ಹೇಳಪ್ಪಂತಾವ. ಈ 6 ಲಿಂಗ ಅದಾವ. ಉಪಕ್ರಮ ಉಪಸಂಹಾರ ಅದಕ್ಕೆ ಅನೇಕ ವಿಧಗಳಾದ ವೇದ ವಾಕ್ಯಗಳ ತಾತ್ಪರ್ಯವನ್ನು ನಿರ್ಣಯ ಮಾಡುವುದಕ್ಕಾಗಿ 6 ಉಪಕ್ರಮಾದಿ ಲಿಂಗಗಳು ಇರುತ್ತವೆ. ಅವು ಹ್ಯಾಗ ಇರ್ತಾವು ಅಂತ ಕೇಳಿದ್ರೆ ಈ ಸಾಮವೇದದ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಹೇಳ್ಕೊಂಡು ಉದ್ದಾರಕ ಮಹರ್ಷಿ ಶ್ವೇತಕೇತು ಅಂತಕ್ಕಂಥ ಅಧಿಕಾರಿಗೆ ಉಪದೇಶ ಮಾಡ್ತಾನೆ. ಸದೇವ ಸೋಮೇದ ಮಗ್ರ ಆಸೀತ್ ಏಕಮೇವ ದ್ವಿತೀಯಂ ಬ್ರಹ್ಮ ಅಂತ ಆ ಸಾಮವೇದದ ಛಾಂದೋಗ್ಯ ಉಪನಿಷತ್ತಿನ 6ನೇ ಅಧ್ಯಾಯದೊಳಗೆ ಬರ್ತದೆ. ಅಲ್ಲಿ ಇದು ಉಪಕ್ರಮ ಆಯಿತು, ಅದು ಉಪಕ್ರಮ ಆಯಿತು. ಸೃಷ್ಟಿ ಉತ್ಪತ್ತಿ ಪೂರ್ವದಲ್ಲಿ ಸದ್ರೂಪವಾದ ಬ್ರಹ್ಮ ಒಂದೇ ಇತ್ತು ಅಂತ. ಅಲ್ಲಿ ಹಂಗಿಬ್ಬರು ಗಂಡ ಹೆಂಡತಿ ಇದ್ರು ಅಂತ ಹಂಗಿದು ಬ್ರಹ್ಮ ಒಂದೇ ಇತ್ತು. ಸ್ವಗತಾದಿ ಭೇದ ರಹಿತವಾದ ಅಖಂಡ ಏಕರಸವಾದ ಸದ್ರೂಪ ಬ್ರಹ್ಮ ಅದು ಒಂದೇ ಇತ್ತು ಅಂತ ಉಪಕ್ರಮ ಮಾಡಿತು. ಆಮೇಲೆ ಏನಾಯ್ತು, ಆ ಮುಂದೆ ಅದು ಕಡೆಗೆ ಹೇಳ್ಕೋತ ಹೋಗಿ ಉಪನಿಷತ್ತಿನ ಎಂಡಿಂಗ್ ಬರ್ತಲ್ಲ, ಇನ್ನು ಪಿಕ್ಚರ್ ಮುಗಿಯೋದು ಬರ್ತಂದ್ರ ಅವಾಗ ಎಲ್ಲರೂ ಬಂದು ಕೂಡಿರ್ತಾರಲ್ಲ, ಹಂಗ ಅದು ಉಪಸಂಹಾರಿಯಲ್ಲಿ ಮಾಡ್ತದ. ಆತ್ಮೈವೇದಂ ಸರ್ವಂ ಅಂತ. ಸರ್ವಂ ಈ ಜಗತ್ತಿನಾಗ ನಿನಗೇನೇನು ಕಾಣ್ತೈತಿ ನೋಡ, ಸರ್ವಂ
ಆತ್ಮೈವೇದಂ, ಅದು ಆತ್ಮನೇ ಐತೆ ಅಂತ ತಿಳ್ಕೋ. ಅಲ್ಲಿಗೆ ಬಂದ ಅಲ್ಲಿ ಒಂದ ಇತ್ತು ಮತ್ತೇನಾಗ್ತದ, ಇದನ್ನು ಆತ್ಮ ರೂಪ ಒಂದ ಆಯ್. ಅದು ಈಗ ಮೊದಲು ಒಂದ ಇತ್ತು, ಈಗನು ಒಂದ ಆಗ್ಬಿಡ್ತು. ಹಿಂಗದ ಉಪಸಂಹಾರ ಮಾಡ್ತೈತಿ. ಈ ದೃಶ್ಯಮಾನ ಕಾಣುವ ನಾಮರೂಪಾತ್ಮಕ ಜಗತ್ತೆಲ್ಲ ಬ್ರಹ್ಮ ಸ್ವರೂಪವೇ ಐತಿ ಅಂತ ಅದು ಸ್ವಲ್ಪ ಅದನ್ನು ಬಾಧ ಸಮಾನಾಧಿಕರಣ್ಯದಿಂದ ತಿಳಿಸ್ತದೆ. ಬಾಧ ಸಮಾನಾಧಿಕರಣ್ಯದಿಂದ ತಿಳಿಸ್ತದೆ. ಬಾಧ ಸಮಾನಾಧಿಕರಣ್ಯ ಅಂದ್ರೆ जा वस्तु का बाद होए के जाके संग भेद होवे, ता वस्तु का ताके संग ಬಾದ್ ಸಮಾನಾಧಿಕರಣ. ಅಂದ್ರ ಯಾವ ವಸ್ತುವಿನದು ಯಾವುದರೊಡನೆ, ಜಾ ವಸ್ತು ಕಾ ಜಾಕೆ ಸಂಗ್, ಯಾವ ವಸ್ತುವಿನದು ಬಾಧವಾಗಿ, ಯಾವ ವಸ್ತುವಿನದು ಬಾಧವಾಗಿ ಯಾವುದರೊಡನೆ ಅಭೇದ ಆಗುವುದೋ ಆ ವಸ್ತುವಿನದು ಅದರೊಡನೆ ಬಾಧ ಸಮಾನಾಧಿಕರಣ್ಯ ಅಂತ ಹೇಳಲ್ಪಡ್ಬೇಕು. ಹಿಂಗೆ ಹೇಳಿದ್ರೆ ನಿಮ್ಗೆ ತಿಳಿತೈತಿಲ್ಲ ಯಾರಿಗೂ ಗೊತ್ತು. ನಿಮ್ಮ ಅನುಭವದ ಒಂದು ದೃಷ್ಟಾಂತದಾಗ ಹೇಳ್ಬೇಕಂದ್ರೆ, ಆ ಹುಡುಗ ಲಗ್ನ ಮಾಡ್ಕೊಂಡು ಹೇಳ್ತಿ ಬಂದ್ರಲ್ಲ, ಹೇಳ್ತಿ ಬರಬೇಕಾದ್ರೆ ಆಕಿ ಅವ ಒಬ್ಬ ಮನಿ ಮಾಲಕ್ ಅದನಲ್ಲ, ಅವ ಮಗ ಅದನು. ಆ ಮಗನಿಗೆ ಮುಂದೆ ಇವ ತರುವಾಯ ಮುಂದೆ ಮಾಲೀಕರು ಯಾರ ಆ ಮನೆಗೆ? ಅವ ಮಗ, ಹೌದಲ್ಲ? ಮತ್ತ ಇವ ಅಂತೂ ಡೈರೆಕ್ಟ್ ಅದಾನ ನೋಡು ಮಗ, ಮುಖ್ಯ ಸಮಾನಾಧಿಕರಣದಿಂದ ಅವ ಅಭೇದದಾನ ಅಲ್ಲಿ. ಆದ್ರೆ ಅವಗೊಂದು ಹೆಣ್ತಿನ ಮಾಡ್ದಲ್ಲ ಅವ, ಅದು ಯಾವ್ರೋ ಏನು ಸುದ್ದಿಯೋ ಹೆಣ್ಮಗಳನ್ನು ಅಲ್ಲಿ ಕನ್ಯಾ ತೆಗೆದು ಲಗ್ನ ಮಾಡಿದ ಮೇಲೆ ಆ ಹೆಣ್ಮಗಳು ಈ ಮನಿ ಮಾಲಕನ ಮನಿಗೆ ಹೊಲಕ್ಕೆ ಏನಿದ್ದ ಪ್ರಾಪರ್ಟಿ ಎಲ್ಲಕ್ಕೂ ಆಕಿ ಮಾಲಕ್ ಆಗಬೇಕಾದ್ರ ಆಕಿ ಏನ್ ಮಾಡ್ಬೇಕಾಯ್ತು? ಸೋನಿಯಾ ಗಾಂಧಿ ಸಹಿತ ಮಾಡ್ಬೇಕಾಯ್ತು, ಗೊತ್ತಾನ? ಸೋನಿಯಾ ಗಾಂಧಿ ಆಕಿ ಅಲ್ಲಿ ತಮ್ಮದು ಎಲ್ಲ ಏನು ಆಕಿ ಅವ್ರು ಬೇರೆ ಅದಾವ ಅವೆಲ್ಲ ಬಾದ್ ಮಾಡಿಬಿಡ್ಬೇಕು. ಹಂಗ ಹೆಣ್ಮಗಳು ಆಕಿ ಇಲ್ಲಿ ಬಂದ ಮೇಲೆ ಆಕಿನ ಕೇಳ್ರಿ ನೀವು, ಯಾವ್ರಕ್ಕಿ ಅಂದ್ರೆ ಇದವ್ರಕ್ಕಿ, ಹೌದಿಲ್ಲ? ಲಗ್ನ ಆಗೋದಕ್ಕಿಂತ ಮೊದಲು ಯಾವ್ರಕ್ಕಿ ಅಂದ್ರೆ ಆಕಿ ಏನ್ರಿ ಹೇಳ್ತಿರ್ತಾರೆ, ನಾ ಪಂಡ್ರಾಪುರದಕ್ಕಿದ್ದೀನಿ ಅಂತ ಹೇಳಿ. ಮತ್ತೆ ಲಗ್ನ ಆದ್ಮೇಲೆ ಯಾವುದೋ ಗಂಡನೂರೈತಿ ಅದೇ ಹೇಳ್ತಾರೆ. ಮತ್ತ ಅವರು ಅಲ್ಲಿ ಒಂದು ಅಡ್ರೆಸ್ ಬೇರೆ ಇರ್ತೈತಿ, ಅವ್ರಿಗೆ ಅಡ್ರೆಸ್ರು ಬೇರೆ ಇರ್ತೈತಿ. ಮತ್ತು ಇಲ್ಲಿ ಇವ್ರ ಅಡ್ರೆಸ್ರು ಬೇರೆ ಐತಿ, ಅದನ್ನ ಬಾದ್ ಮಾಡೋದು. ಊರು ಬಾದ್ ಮಾಡೋದು, ಅಲ್ಲಿ ಅಡ್ರೆಸ್ರು ಬೇರೆ ಬಾದ್ ಮಾಡೋದು. ಮತ್ತು ಸಂಬಂಧನು ಬಾದ್ ಮಾಡೋದು. ಯಾರ ಮಗಳ ಅಂತೇಳಿ, ಮತ್ತು ನೀ ಯಾರಂದ್ರೆ ಇಂಥವ್ನ ಮಗಳ ಅಂತ ಹೇಳ್ತಿದ್ರ ಆಕೆ. ನೀ ಯಾರತ್ ಕೇಳಿದ್ರ ಈಗೇನು ಹೇಳ್ತಾಳೆ? ಇಂಥವ್ನ ಮಗಳ ಕೇಳ್ತಾಳೆ. ಈಗ ಇಂಥವ್ನ ಹೇಳ್ತತ್ ಹೇಳ್ತಾಳ, ಹೌದಿಲ್ಲ? ಅಂದ್ರೆ ಅವೆಲ್ಲ ನೋಡ್ರ, ಆಕಿ ಊರ, ಆಕಿ ಅಡ್ಡೆಸ್ರ, ಆಕಿ ಅಪ್ಪನ್ನ ಒಟ್ರನ್ನು ಬಾದ್ ಮಾಡಿ ಇಲ್ಲಿ ಹೆಂಗ ಅಭೇದ ಆದ ಹಂಗ ಇಲ್ಲಿ ಈ ಜಗತ್ತೆಲ್ಲ ಬ್ರಹ್ಮ ಆಗ್ಬೇಕಾದ್ರೆ, ಈ ಜಗತ್ತೆಲ್ಲ ಬ್ರಹ್ಮ ಆಗ್ಬೇಕಾದ್ರೆ ಇದರ ನಾಮರೂಪಗಳನ್ನು ಬಾಧ ಮಾಡಿ ಬ್ರಹ್ಮದೊಡನೆ ಅಭೇದ ಆಗ್ಬೇಕಾಕತ್ತಿದೋ ತಿಳ್ತಾನ. ಈ ರೀತಿ ಆತ್ಮೈವೇದಂ ಸರ್ವಂ ಸರ್ವಂ ಕಲ್ವಿದಂ ಬ್ರಹ್ಮ ಅಂದ್ರೂ ಕೂಡ ಇದು ನಾಮರೂಪಗಳನ್ನು ಬಾಧ ಮಾಡಿ ಅಭೇದ ಆಕೈತಿ. ಹೇಗೆ? ಅದಕ್ಕೆ ಬಾಧ ಸಮಾನಾಧಿಕರಣ ಅಂತಾರದು. ಈ ರೀತಿ ಅದು ಉಪಸಂಹಾರ ಮಾಡಿಬಿಡ್ತು. ಹೇ, ಈ ಉಪಕ್ರಮ ಉಪಸಂಹಾರ ಎರಡು ಕೂಡಿ ಒಂದು ಲಿಂಗ ಅಂತ ಹೇಳ್ಕೊಂಡು ಬಂದಾರ. ಇನ್ನ
ಎರಡನೇ ಲಿಂಗ ಏನು? ಎರಡನೇ ಲಿಂಗ ಏನು ಅಂದ್ರ ಅಭ್ಯಾಸ ಲಿಂಗ. ಎರಡನೇದೇನು? ಅಭ್ಯಾಸ ಲಿಂಗ ಐತಿ. ಪ್ರಕರಣದ ಮಧ್ಯದಲ್ಲಿ ಪುನಃ ಪುನಃ ಈಗ ನಾವು ಒಮ್ಮೆ ನಿಮಗೆ ಹೇಳಿದ ಮಾತು ಮತ್ತೆ ಬರ್ತಾವ್ ಇನ್ನ ಬರ್ತಾವ್. ಯಾಕಂದ್ರ ಅಭ್ಯಾಸ ಲಿಂಗ. ಶ್ವೇತಕೇತುಗೆ 9 ಸಲ ಒಂದ ಮಾತ, ಸಾ ತತ್ವಮಸಿ ಶ್ವೇತಕೇತೋ, ಸಾ ತತ್ವಮಸಿ ಶ್ವೇತಕೇತೋ, ಸಾ ತತ್ವಮಸಿ ಹಿಂಗ ಅಲ್ಲೇ ಒಂದೊಂದು ದೃಷ್ಟಾಂತ ಕೊಟ್ಟು ಮತ್ ಅದನ್ನೇ ಹಿಂಗ ಉಪದೇಶ ಮಾಡ್ಯಾರ. ಆದ್ದರಿಂದ ಪುನಃ ಪುನಃ ಕಥನ ಕಾ ನಾಮ್ ಅಭ್ಯಾಸ ಲಿಂಗ ಹೈ. ಈ ರೀತಿ ಸದ್ರೂಪ ಬ್ರಹ್ಮವೇ ನೀನಿದ್ದಿ ಅಂತ 9 ಸಾಲ 9 ದೃಷ್ಟಾಂತ ಕೊಟ್ಟು ಹೇಳಿದ್ದಾರೆ. ಸಾಕ್ಷಿ ಪ್ರತ್ಯಗಾತ್ಮನಾದ ನೀನು ಪರಬ್ರಹ್ಮ ಸ್ವರೂಪನೇ ಇದ್ದಿ ಅಂತೇಳಿ ಪುನಃ ಪುನಃ ಹೇಳುವುದೇ ಅಭ್ಯಾಸ ಲಿಂಗ ಅಂತ ಹೇಳ್ಕೊಂಡು ಬಂದಾರ. ಇನ್ನು ಮೂರನೇದು ಯಾವ ಲಿಂಗ ಅಂದ್ರ ಅಪೂರ್ವತಾ ಅಂತಾರ. ಅದಕ್ಕೆ ಮೂರನೇದಕ್ಕ ಅಪೂರ್ವತಾ ಅಂತಾರ. ಬ್ರಹ್ಮಕ್ಕಿಂತ ಭಿನ್ನವಾದ ಬ್ರಹ್ಮಾಭಿನ್ನ ಪ್ರತ್ಯಗಾತ್ಮ. ಬ್ರಹ್ಮಾಭಿನ್ನ ಅಂದ್ರೆ ಬ್ರಹ್ಮಕ್ಕೆ ಅಭಿನ್ನನಾದ ಪ್ರತ್ಯಗಾತ್ಮ ಸ್ವರೂಪ ಏನು ಐತಿ ಅದು ಯಾವ ಪ್ರಮಾಣಕ್ಕೂ ವಿಷಯವಲ್ಲ ಅಂತ ಹೇಳೇನ. ಅದಕ್ಕೆ ನಿಜಗುಂಡ್ರು ಮಾತು ಮನಗಳಿಂದ ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ಅಂತೇಳಿ ಮಾತು ಮನಗಳಿಂದ ಅತ್ತತ್ತ ಮೀರಿದ್ದು ಅಂತ ಹೇಳ್ಯಾರ. ಅದು ಶ್ರುತಿ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಶ್ರುತಿ ಹೇಳ್ತೈತಿವೆ. ಈ ವಾಣಿ ಎಲ್ಲವನ್ನು ತಿಳಿಸ್ಕೊಡ್ತೈತಿ. ಆದ್ರೆ ಅಲ್ಲಿ ಹೋಗಿ ಮತ್ತೆ ಹೊಳಿ ಬರ್ತೈತಿ ಅಪ್ರಾಪ್ಯ. ಅದನ್ನು ಹೊಂದಲಾರ್ದ ನಿವರ್ತಂತೆ ರಿಟರ್ನ್ ಬರ್ತೈತೆ ಅತ್ತ. ಯಾಕ ಇದ್ರ ವ್ಯವಹಾರ ಅದ್ರಾಗ ನಡೆಯಂಗಿಲ್ಲ. ಮನುಷ್ಯಂದು ಹಾಗೇನ ಈ ರೀತಿ. ಅದಕ್ಕೆ ಈ ರೀತಿ ಅದು 6 ಪ್ರಮಾಣಗಳಿಂದ ಜಗತ್ತಿನ ಪ್ರತಿಯೊಂದು ವಸ್ತುವಿನ ಜ್ಞಾನ ಮಾಡಿಕೊಳ್ಳಲು ಇವು ಪ್ರಮಾಣಗಳದಾವ. 6 ಪ್ರಮಾಣ. ಅವು 6 ಪ್ರಮಾಣಕ್ಕೆ ವಿಷಯ ಅಲ್ಲ ಅಂತ ಹೇಳೋದೇ ಇಲ್ಲಿ ಅಪೂರ್ವತಾ ಅಂತ ಹೇಳಲ್ಪಡ್ತದೆ. ಯಾಕಂದ್ರೆ ಅದು ಸ್ವತಃ ಪ್ರಮಾಣ ಐತಿ. ನೈಯಾಯಿಕರಲ್ಲಿ ಪರತಃ ಪ್ರಮಾಣ್ಯವಾದ ಐತಿ, ನಮ್ಮಲ್ಲಿ ಸ್ವತಃ ಪ್ರಮಾಣ್ಯವಾದ ಐತಿ. ಆದ್ದರಿಂದ ಅದು ಅಪೂರ್ವತ. ಸ್ವಯಂ ಪ್ರಕಾಶವಾದ್ದರಿಂದ ಅದು ಯಾವುದಕ್ಕೆ ವಿಷಯ ಅಲ್ಲ ಅಂತ ಹೇಳಲ್ಪಡ್ತದೆ. ಈಗ 3 ಉಪಕ್ರಮ ಉಪಸಂಹಾರ ಅಭ್ಯಾಸ ಅಪೂರ್ವತ. ಇನ್ನು 4ನೇದು ಫಲ. ಫಲ ಅಂದ್ರೆ ಪ್ರಯೋಜನ. ಏಕ ವಿಜ್ಞಾನೇನ ಸರ್ವಂ ವಿಜ್ಞಾತಂ. ಒಂದಂತ ತಿಳಿದ್ರೆ ಎಲ್ಲವನ್ನ ತಿಳಿದಂಗದಾಗಿರ್ಬೇಕು. ಅದಕ್ಕೆ ಫಲ ಅಂತಾರೆ. ಗೀತೆಯಲ್ಲೂ ಕೂಡ ಭಗವಂತ ಏನಂತಾನ? ಜ್ಞಾನಂ ತೇ ಅಹಂ ಸವಿಜ್ಞಾನಮಿದಂ ವಕ್ಷಾಮ್ಯ ಶೇಷತಃ ಯಜ್ಞಾತ್ವಾ ನೇಹ ಭೂಯೋ ಅನ್ಯಜ್ಞಾತವ್ಯಂ ಅವಶಿಷ್ಯತೆ ಅಂತ ಹೇಳ್ಕೊಂಬಂದಾನೆ. ಹೇ ಅರ್ಜುನ, ಜ್ಞಾನಂ ತೇ ಅಹಂ ಸವಿಜ್ಞಾನಮಿದಂ ವಕ್ಷಾಮಿ. ವಕ್ಷಾಮಿ ಅಂದ್ರೆ ಹೇಳುತ್ತೇನೆ ನಿನಗೆ, ಹಿಂಗ ಹೇಳ್ತೇನೆ ನಿನಗೆ. ಯಾವುದನ್ನು ತಿಳಿದ ಮೇಲೆ ಇನ್ನೊಂದನ್ನು ತಿಳಿಯೋ ಜರೂರತ್ತ ಬೆಳಂಗಿಲ್ಲ. ಮುಗಿದ ಹೋಯ್ತು ಕೆಲಸನ. ನೀವು ಇಲ್ಲಿ ಅಭ್ಯಾಸ ಮಾಡಿದ ಮೇಲೆ ತೋರಿಸೋದ ನನಗೆ ಅನಿಸ್ತತಿ. ಇನ್ನು ಮತ್ತೆ ಅಭ್ಯಾಸ ಮಾಡೋ ಜರೂರತ್ತ ಬೆಳಂಗಿಲ್ಲ. ಹಿಂಗೆ ಹೇಳೋದು ಅಂತ ಇಲ್ಲಿ ಅವ ಕೃಷ್ಣ ಹಂಗ ಅಂದಾನ ಅದಕ್ಕೆ. ಅದಕ್ಕೆ ಜ್ಞಾನಂ ತೇ ಅಹಂ ಸವಿಜ್ಞಾನವಿದಂ ವಕ್ಷಾಮ್ಯ ಶೇಷತಃ
ಯಜ್ಞಾತ್ವ ಯಾವುದನ್ನು ತಿಳಿದ ಮೇಲೆ ಅನ್ಯಜ್ಞಾತವ್ಯಂ ಅವಶಿಷ್ಟ ಇನ್ನೊಂದು ತಿಳ್ಕೊಳ್ಳಬೇಕು ಅನ್ನೋದು ಉಳಿಯಂಗಿಲ್ಲ. ಇಲ್ಲಿ ಹೇಳುವಲ್ಲಿ ಸರ್ವ ಸಾಧಾರಣ ಎಲ್ಲ ಹಿಂಗೆ ಒಂದು ರೌಂಡ್ ಹೊಡೆದ್ಬಿಟ್ರೆ ಅದ್ರೊಳಗೆ ಬಂದ್ಬಿಟ್ಟಿರ್ಬೇಕೆಲ್ಲ. ಎಲ್ಲಿ ಶಾಸ್ತ್ರ ಪುರಾಣ ಏನು ನಡೆದ್ರು ಇದಾಯ್ತು ಇದನ್ನ ಕೇಳಿಬಿಡ ಹಿಂಗೆ ಅದ್ರ ರೌಂಡ್ ಹೊಡೆದ್ಬಿಡೋದು ಅಂತ. ಈ ರೀತಿ ನಾನು ನಿನಗೆ ಹೇಳ್ತೀನಿ ಅಂತ ಅಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ಯಾನ. ಆದ್ದರಿಂದ ಈ ರೀತಿ ಒಂದೊಂದು ತಿಳಿದ್ರೆ ಎಲ್ಲ ತಿಳಿದಂಗೆ ಆಗಿಬಿಟ್ಟಿರ್ಬೇಕು. ಇನ್ನು ತಿಳ್ಕೊಬೇಕು ಅನ್ನೋದೇನು ಉಳಿಯೋದೇ ಇಲ್ಲ. ಅಂದ್ರೆ ಇಂಥ ಫಲ ಅದು. ಯಾಕಂದ್ರೆ ಕಾರ್ಯವಾಗಲ್ಪಟ್ಟಂತ ಮಣ್ಣಿನ ಪಾತ್ರೆ ಎಟ್ಟದಾವಲ್ಲ, ಅವು ಒಂದು ಮಣ್ಣನ್ನು ತಿಳ್ಕೊಂಡ್ಬಿಟ್ರೆ ಇವು ಎಲ್ಲ ಮಣ್ಣಿನೂ ಅದಾವ. ಈ ಗಡಿಗೆ, ಈ ಹರಿವಿ, ಕೊಡ, ಇದು ಪರ್ಯಾಣ, ಮತ್ತು ಹಿಂಗೇನು ಅದಾವಲ್ಲ ಮೂಚಳ, ತತ್ರಾಣಿಗೆ, ಅವನು ಹಿಂಗೆಲ್ಲ ಈಗೆಲ್ಲ ಏನೂ ಇಲ್ಲ. ಅವು ಎಲ್ಲ ಮಣ್ಣಿನ ಅನ್ನೋದು ಹೆಂಗೆ ಜ್ಞಾನ ಆಕೈತಿ. ಬರೀ ಮಣ್ಣಿಂದು ಒಂದು ಜ್ಞಾನ ಇತ್ತಂದ್ರೆ ಒಂದು ಬಂಗಾರ ಜ್ಞಾನ ಇದ್ರೆ ಬಂಗಾರ ಒಂದು ತಿಳ್ಕೊಂಡ್ಬಿಟ್ರೆ ಅದರಿಂದ ಆದದ್ದು ಯಾವ ಇವು ತಾಲೂಕ, ಜಿಲ್ಲಾ, ಚಪ್ಪಲ ಏನೇನು ಅಂತಾರಲ್ಲ ಅವು ಎಲ್ಲ ತಿಳ್ಕೊಂಡಂಗೆ ಆಯ್ತವು. ಹೀಗೆ ಬಂಗಾರ ಅಂತ ಹೇಳಿದ್ರೆ ಅವನು ತಿಳ್ಕೊಂಡಂಗೆ ಆಯ್ತು. ಅಲ್ಲದೆ ಅವು ಅನೇಕ ಹೇಳ್ಯಾರ. ಒಂದು ಕಬ್ಬಣ ತಿಳಿದ್ರ ಅದರಿಂದ ಅದ ಚಾಕು, ಚೂರಿ, ಕೊಡ್ಲಿ, ಕುರ್ಪಿ, ಕುಡ್ಗೋಲ ಅಂತ ಹೇಳಿಕೆ ಎಟ್ಟದ ನೋಡು ಅವು ಒಟ್ಟು ಕೂಡ ಜ್ಞಾನ ಆಗ್ಯದ. ಹಾಗೆ ಒಂದೇ ಒಂದು ಏನು ಜಗತ್ ಕಾರಣವಾದ ಸದ್ರೂಪ ಬ್ರಹ್ಮ ಒಂದೊಂದು ತಿಳ್ಕೊಂಡ್ಬಿಟ್ರೆ ಎಲ್ಲ ತಿಳಿದಂಗೆ ಆಯ್ತ. ಮತ್ತೊಂದು ತಿಳಿಬೇಕು ಅನ್ನೋದು ಇಲ್ಲಿ ಉಳಿಯಂಗೆ ಇಲ್ಲ. ಹಿಂಗ ಅಂದ್ರೆ ಫಲ ಅಂದ್ರೆ ಇಂಥದ್ದು ನೋಡಿದ್ರು ಒಟ್ಟು ತಿಳಿದಂಗೆ ಆಗ್ಬಿಟ್ಟು ಹೋಗ್ ಅಂತ ಇದು ಫಲ ಇದು. ಆಮೇಲೆ ಇವು ನಾಲ್ಕಾದು. ಐದನೇದ್ದು ಏನು ಅಂತಂದ್ರೆ ಅರ್ಥವಾದ ಅಂತಾರ ಅದಕ್ಕೆ. ಅರ್ಥವಾದ ಅರ್ಥವಾದ ಅಂದ್ರೆ ಏನು? ಭೇದದ ನಿಂದ ಅಭೇದದ ಸ್ತುತಿ. ಭೇದ ಐತಲ್ಲ ಅದನ್ನು ನಿಂದ ಮಾಡೋದು, ಅಭೇದ ಸ್ತುತಿ ಮಾಡೋದು. ಇದಕ್ಕೇನಂತಾರ? ಅರ್ಥವಾದ ಅಂತ. ಆರನೇ ಲಿಂಗ ಉಪಪತ್ತಿ ಅಂತಾರ. ಆರನೇದೇನು? ಷಡ್ವಿಧ ಲಿಂಗಗಳಿಂದ 6 ಲಿಂಗ ಅದಾವ. ಅದ್ರಾಗ 6ನೇದ್ದು ನಂಬರ್ ಏನು? ಅರ್ಥವಾದ. ಅರ್ಥವಾದ ವಾಸ್ತವಿಕ ಗುಡ್ಡ ಸುತ್ತೋದ್ರಾಗ ಅರ್ಥ ಏನಿಲ್ಲ. ನಾ ಭಾಳ ಹುಷಾರದೇನೆ. ನೀ ಗ್ರಂಥ ನೋಡ್ಕೊಂಡು ಕುಂತಿರ್ಬೇಕ. ನಾ ಹಿಂಗೆ ಹೇಳ್ತಿರ್ತೇನೆ, ಅವಾಗ ಏನೂ ಗದ್ದಲಕ್ಕೆ ಬೀಳಲಾರ್ದಂಗೆ. ಕೆಲವೊಂದು ಅಲ್ಲಿ ಗುಡ್ಡ ಸುತ್ತು ತಿರುಗಣಿ ಮಡಿಯಾಗಿ ಸಿಕ್ಕೋತಂದ್ರೆ ಮತ್ತೆ ಗಾಬರಿ ಕಚ್ಚಿರ ಅಂತೇಳಿ ಸರಳವಾಗಿ ಹೆಂಗೆ ಅವಾಗ ತಿಳಿಬೇಕು ಆ ರೀತಿ ನಾ ತಿಳಿಸ್ತೀನಿ. ಆಯ್ತಾ? ಆದ್ದರಿಂದ ಅದರದ್ದು ಮೂಲ ಇಷ್ಟೇ, ಭೇದದ ನಿಂದ ಮಾಡ್ತೈತಿ, ಅಭೇದವನ್ನು ಸ್ತುತಿ ಮಾಡ್ತೈತಿ. ಇದಕ್ಕನ ಅರ್ಥವಾದ ಅಂತಾರು ಅಂತ ಹೇಳಲ್ಪಟ್ಟೈತಿ. ಅದಕ್ಕೆ ಮತ್ತು ಆ ಕಡೆ ನೀವು ಹಾದಿ ಅಂತಂದ್ರೆ ತಿರುಗಣಿ ಮಳೆ ಸಿಕ್ಕೊಡ್ಬಿಡ್ತಿ. ಅದಕ್ಕೆ ಬೇಡ, ಇಷ್ಟು ತಿಳ್ಕೊ, ಸ್ವಲ್ಪ ಸುಲಭ ಇದ್ದದ್ದನ್ನ ತಿಳ್ಕೊ. ಆದ್ರಿಂದ ಇನ್ನು 6ನೇದು ಇದು ಅಂದ್ರೆ ಈಗ ನಾ ಹೇಳಿದ್ದು ಒಟ್ಟು ನೀ ಮತ್ತೆ ಅದನ್ನು ಹಾಲು ಕಾಸಿ ಹೆಪ್ಪು ಹಾಕಿ
ಆ ನಂತರ ಮುಂದೆ ಮಜ್ಜಿಗೆ ಮಾಡಿ ಅದನ್ನು ಕಟ್ಟೋದು ಬೆಣ್ಣೆ ತೆಗೆದು ಮತ್ತೆ ತುಪ್ಪ ಕಾಸಿ ಇಲ್ಲಿಗೆ ಬರ್ಬೇಕಾಕತಿ. ಮತ್ತು ನೀ ಅಲ್ಲಿಗೆ ಬರ್ಬೇಕಾ? ಮತ್ತು ನಾ ಮೊದಲ ಅದನ್ನ ಹೇಳ್ಬಿಟ್ರು ಮತ್ತೆ ಮಾತಂದಿತ್ತಲ್ಲ ಹೆಂಗೆ. ಆರನೇದೇನಪ್ಪ, ಉಪಪತ್ತಿ. ಉಪಪತ್ತಿ ಅಂದ್ರೆ ಏನು ಅಂತ ಕೇಳಿದ್ರೆ ದೃಷ್ಟಾಂತ ಕೊಟ್ಟು ತಿಳಿಸೋದು. ಹಂಗ ತಿಳಿಯಂಗಿಲ್ಲಿದು ಅಂತೇಳಿ ಅವ್ರಿಗೆ ದೃಷ್ಟಾಂತ ಕೊಟ್ಟು ಕೊಡ್ಲೆ ಹೆಂಗತ್ತ ಹೇಳ್ತೀವಿ ಆಗಲೇ ಹೆಂಗ. ಅದಕ್ಕೆ ಘಟಕ್ಕೆ ಮೃತ್ತಿಕಾ ಅಂದ್ರೆ ಮಣ್ಣು ಉಪಾದಾನ ಕಾರಣ ಐತಿ. ಗಡಿಗೆ ಆಗ್ಬೇಕಾದ್ರೆ ಎದರಿಂದಪ್ಪ? ಮಣ್ಣು. ಮಡಿಕೆಯ ಮಾಡುವರೆ ಮಣ್ಣೇ ಮೊದಲು, ತೊಡಿಗೆಯ ಮಾಡುವರೆ ಹೆಂಗೆ. ರೊಟ್ಟಿಯ ಮಾಡುವರೆ ಯಾಕೆ ಪ್ರತಿಯೊಬ್ಬರು ರೊಟ್ಟಿ ಮಾಡಬೇಕು, ಪ್ರತಿಯೊಂದು ಮನ್ಯಾಗ ರೊಟ್ಟಿ ಆಗತ್ತವ ಅಂದ್ರ ಅವು ಎಲ್ಲ ನೋಡಿಲ್ಲ ಗಡಿಗೆ ಹೆಂಗ್ ಮಾಡ್ತಾರೋ ಮಣ್ಣು ಹೆಂಗೋ ಇದು ತೀರಾ ಸನಿಯದಂತ ಇದು. ಈ ರೀತಿ ಉಪಾದಾನ ಕಾರಣ. ಉಪಾದಾನ ಕಾರಣ ಅಂದ್ರೆ ಎದಕ್ಕಂತಾರೆ ಗೊತ್ತಾ? ಅದಕ್ಕೆ ಶಾರ್ಟ್ಕಟ್ ಬೆಸ್ಟ್ ಅಂದ್ರೆ ಜಾಕೆ ಸ್ವರೂಪ ಮೇ ಕಾರ್ಯಕ ಸ್ಥಿತಿ ಹೋವೆ ಸೋ ಉಪಾದಾನ ಕಾರಣ. ಯಾವುದರ ಸ್ವರೂಪದಲ್ಲಿ ಕಾರ್ಯದ ಸ್ಥಿತಿ ಇರುವುದೋ, ಯಾವುದರ ಸ್ವರೂಪದಲ್ಲಿ ಕಾರ್ಯದ ಸ್ಥಿತಿ ಅಂದ್ರೆ ಇರುವಿಕೆ, ಅದಕ್ಕೆ ಉಪಾದಾನ ಕಾರಣ ಅನ್ಬೇಕು. ಅದು ಹೇಗೆ ಅಂದ್ರೆ ಈಗ ನೀ ಮೈ ಮಾಡಿ ಏನು ಹಾಕ್ಕೊಂಡಿಯಪ್ಪ? ನಿಂದಿರ್ಲಿಲ್ಲ ಅಂದ್ರೆ ನಂದೈತಿಲ್ಲ ಇಲ್ಲಿ ಇದು ಏನಿದು? ಬಟ್ಟೆ, ಹೌದಾ? ಈ ಬಟ್ಟೆ ಅನ್ನೋದು ಕಾರ್ಯ ಐತಿ. ಇದಕ್ಕೆ ಉಪಾದಾನ ಕಾರಣ ಏನು ಗೊತ್ತಾ? ತಂತು, ನೂಲ. ಹೌದು. ಅದಕ್ಕೆ ಉಪಾದಾನ ಯಾಕೆ ಅನ್ಬೇಕು ಅಂತ ಕೇಳಿದ್ರ ಈ ಲಕ್ಷಣ ಅದ್ರಾಗ ಕುಂದಿರ್ತೈತಿ. ಜಾಕೆ ಸ್ವರೂಪ ಮೇ ಕಾರ್ಯಕ ಸ್ಥಿತಿ. ಕಾರ್ಯ ಅಂದ್ರೆ ಈ ಬಟ್ಟೆ ಎದ್ರಾಗ ಐತಿ. ಈ ಬಟ್ಟೆ ಎಲ್ಲೈತಿ? ಮತ್ ನಾನು ಕೈಯಾಗೈತೆ ಅಂತೀರಿ ಕೈಯಾಗಿಲ್ಲ ಅದು ನೂಲಿನ್ಯಾಗ ಐತಿ. ನೂಲಿನಾಗ ಐತಿ ಅದು ಲೆಕ್ಕದಿಂದ, ಹೌದಿಲ್ಲ? ಹಿಂಗ ಯಾವುದರ ಸ್ವರೂಪದಲ್ಲಿ ಕಾರ್ಯದ ಸ್ಥಿತಿ ಇರ್ತೈತಿ. ಕಾರ್ಯ ಇರಬೇಕಾದ್ರೆ ಎಲ್ಲಿರ್ತೈತಿ ಅಂದ್ರೆ ಅದ್ರ ತನ್ನ ಉಪಾದಾನದಲ್ಲೇ ಇರ್ತೈತಿ. ಅದಕ್ಕೆ ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ ತಂಗಿಲ್ಲ ಅಂತ ಹೇಳ್ಯಾರಲ್ಲ. ಹಂಗ ನೂಲು ಬಿಟ್ಟು ಈ ಅರಿವಿ ಇರ್ತೈತಿ ಏನೋ, ನೂಲು ಬಿಟ್ಟರೆ ಅರಿವಿನ ಇರಂಗಿಲ್ಲ, ಅರಿವಿನ ಸುಳ್ಳಾಗಿ ಹೋಗ್ತೈತಿ, ಹೌದಲ್ಲ? ಹಿಂಗದ. ಈ ರೀತಿ ಆ ಉಪಾದಾನ ಕಾರಣ ಅಂದ್ರೆ ಈ ರೀತಿ ಯಾವುದರ ಸ್ವರೂಪದಲ್ಲಿ ಕಾರ್ಯದ ಸ್ಥಿತಿ ಇರುವುದು ಅದಕ್ಕೆ ಉಪಾದಾನ ಕಾರಣ ಅಂತಾರ. ಹಿಂಗ ಇಲ್ಲಿ ಘಟಕ ಮಣ್ಣು ಉಪಾದಾನ ಕಾರಣ, ಮತ್ತು ಈ ಜೇಡ್ರ ಹುಳ ಅದು ಇದು ಹಣದಿರ್ತೈತಲ್ಲ, ಅದಕ್ಕೆ ಅದು ಆ ನೂಲು ಅದು ಎಳಿ, ಅದಕ್ಕೆ ಅದೇ ಉಪಾದಾನ ಕಾರಣ ಐತಿ. ಅದರಂತೆ ಈ ಜಗತ್ತು ಅನ್ನೋದೊಂದು ಕಾರ್ಯ ಐತಿ, ಹುಟ್ಟೈತಿಲ್ಲ, ಕಾರ್ಯ ಐತಿ. ಇದಕ್ಕೆ ಉಪಾದಾನ ಕಾರಣ ಏನು ಅಂತ ಕೇಳಿದ್ರೆ, ಈ ಬಟ್ಟೆಗೆ ನೂಲು ಐತಿ ಅಂತ ಹೇಳಿದ್ರಿ, ಗಡಿಗೆಗೆ ಮಣ್ಣು ಅಂತ ಹೇಳಿದ್ರಿ. ಈ ಜಗತ್ತಿಗೆ ಏನು ಉಪಾದಾನ ಕಾರಣ? ಈ ಜಗತ್ತಿಗೆ ಏನು ಉಪಾದಾನ ಕಾರಣ? ಏನಪ್ಪ ಇದೊಂದು ಏನು ಪಂಚಾಯಿತಿ ಬರ್ತಂದ್ರೆ ಅಂದ್ರ ಅದಕ್ಕೆ ಪರಮಾತ್ಮನೇ ಉಪಾದಾನ ಕಾರಣದನು, ಅವ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ. ಎರಡು ಇವಕ್ಕೆ ಯಾರ್ದು ಬ್ಯಾರೆ ಬೇಕು,
ಈ ನೂಲ, ಈ ಅರಿವಿ ತಯಾರಾಗಬೇಕಾದ್ರ ಇದಕ್ಕೆ ನೂಲು ಅನ್ನೋದು ದಾರ ಉಪಾದಾನ ಅಂತ ಹೇಳ್ತಾರ. ಹೀಗೆ ದೃಷ್ಟಾಂತ ಕೊಟ್ಟ ಏನು ಇಲ್ಲಿ ತಿಳಿಸಲ್ಪಡ್ತಾವಲ್ಲ ಇದಕ್ಕನ ಉಪಪತ್ತಿ ಅಂತಾರ. ದೃಷ್ಟಾಂತ ಮೂಲಕ ತಿಳಿಸೋದಕ್ಕನ ಉಪಪತ್ತಿ ಅಂತಾರ. ಇದು ಪ್ರತಿಯೊಂದು ವೇದಾಂತ ಗ್ರಂಥಗಳಲ್ಲಿ ಹಿಂಗ ಉಪಕ್ರಮ ಉಪಸಂಹಾರ ಅಭ್ಯಾಸ ಅಪೂರ್ವತಾ ಫಲಂ ಅರ್ಥವಾದೋಪಪತ್ತಿ ಚ ಲಿಂಗಂ ತಾತ್ಪರ್ಯ ನಿರ್ಣಯ ಅಂತೇಳಿ ಈ ಷಡ್ವಿಧ ಲಿಂಗಗಳಿಂದ ಅಲ್ಲಿ ವಿಚಾರ ಮಾಡಬೇಕು. ಅದಕ್ಕೆ ಏಮಂಟಾರು ಅದಕ್ಕೆ ಶ್ರವಣ ಮಂಟಾರು, ಅದಕ್ಕೆ ಶ್ರವಣ ಅನ್ನುತ್ತಾರೆ. ಈ 6 ಲಿಂಗಗಳನ್ನು ವಿಚಾರ ಮಾಡಿ ನೋಡಿದ್ರೆ ಜೀವಾತ್ಮ ಪರಮಾತ್ಮರಿಗೆ ಐಕ್ಯವಾದ ಅದ್ವೈತ ತಾತ್ಪರ್ಯನ ಸಿದ್ಧಾಕತ್ತಿಲ್ಲ. ಅವು ಬೇರೆ 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 ಹೇಳ್ತಾವೆ. ಹಿಂಗೆ ಬೇರೆ 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 ಹೇಳಿದ್ರು ಕೂಡ ಈ 6 ಲಿಂಗಗಳಿಂದ ಕೂಡ್ಕೊಂಡು ಅದ ಕಡೆಗೆ ಒಂದು ನಿರ್ಣಯಕ್ಕೆ ಬರ್ತೈತಿ. ಕೋರ್ಟ್ದೊಳಗೆ ಅವ್ರ ವಕೀಲರು ಬೇರೆ ಬೇರೆ ಇರ್ತಾರೆ, ಬೇರೆ ಬೇರೆ ಇರ್ತಾರೆ. ಅವ ಒಂದು ಹಂಗೆ ಹೇಳ್ತಾನೆ, ಇವ ಒಂದು ಹಿಂಗೆ ಹೇಳ್ತಾನೆ, ಹಿಂಗೆ ಎಲ್ಲ ಬೇರೆ ಬೇರೆ ಹೇಳ್ತಾರೆ. ವಾದಿ ಒಂದು ಬೇರೆ ಹೇಳ್ತಾನೆ, ಪ್ರತಿವಾದಿ ಒಂದು ಹೇಳ್ತಾನೆ, ಅವನು ವಕೀಲ ಒಂದು ಹೇಳ್ತಿರ್ತಾನೆ. ಎಲ್ಲರೂ ಹೇಳೋದು ಇವ್ ಜಡ್ಜ್ ಕೂತು ನೋಡ್ತಿರ್ತಾನೆ, ಯಾರ್ಯಾರು ಏನೇನು ಹೇಳ್ತಾರೆ. ಎಲ್ಲ ಕೂಡಿ ಅದ್ರದ್ದು ಟೆಲಿ ಮಾಡಿ ಒಂದು ಜಜ್ಮೆಂಟ್ಗೆ ಬರ್ತಾನೆ. ಅದಿಲ್ಲ, ಜಜ್ಮೆಂಟ್ಗೆ ಬಂದು ಒಟ್ಟಿನೊಳಗೆ ಇದರದ್ದು ಈ ಕೇಸಿನ ತಾತ್ಪರ್ಯ ಅದು ಫೈನಲ್ ಅದರದ್ದು ರಿಸಲ್ಟ್ ಮಾಡ್ತಾನೆ. ಈ ರೀತಿ ಇಲ್ಲಿ ಈ ಷಡ್ವಿಧ ಲಿಂಗಗಳಿಂದ ವೇದಾಂತದ ತಾತ್ಪರ್ಯ ಏನು ಅನ್ನೋದು ಅದು ಜಜ್ಮೆಂಟ್ ಆಗ್ತೈತಿ, ಅದು ಒಂದು ನಿರ್ಣಯಕ್ಕೆ ಬರ್ತೈತಿ. ಈ ತಾತ್ಪರ್ಯದ ಅರ್ಥವೇ ಎಲ್ಲಕ್ಕೂ ಮಿಗಿಲಾಗಿರ್ತೈತಿ. ಈ ಅರ್ಥವನ್ನು ನಿಶ್ಚಯವಾಗಿ ತಿಳಿಯುವುದಕ್ಕೇನಂತಾರೆ? ಶ್ರವಣ ಅಂತಾರ. ಇಷ್ಟೆಲ್ಲ ವಿಚಾರ ಮಾಡಿ ತಿಳ್ಕೊಳ್ಳೋದಕ್ಕೆ ಶ್ರವಣ ಅಂತಾರೆ. ಸುಮ್ಮ ಬರೇ ಕಿವಿಲೆ ಕೇಳಿ ಈ ಕಡೆ ಕೇಳಿ ಈ ಕಡೆ ಬಿಟ್ರ ಅದು ಶ್ರವಣ ಅಲ್ಲ. ಅದಕ್ಕೆ ಈ ಶ್ರವಣದಿಂದ ನಾನು ಯಾರು ಅನ್ನುವ ವಿಚಾರಕ್ಕೆ ಅವಕಾಶವನ್ನು ಕೊಡಲಾರದಂಥ ಮೂಲ ಜ್ಞಾನವನ್ನು ಇದು ನಾಶ ಮಾಡ್ತದೆ. ಈ ಶ್ರವಣ ಏನ್ ಮಾಡ್ತದೆ? ನಾ ಯಾರು ಅನ್ನೋದಕ್ಕೆ ಅವಕಾಶ ಕೊಡೋದಿಲ್ಲ ಅದು. ಹಂಗ ಬೆರಿಕೆ ಹೆಣ್ಮಗಳು ಬೆರಿಕೆ ಅಂದ್ರೆ ಎಲ್ಲರೂ ಬೆರಿಕಿನ ಅದಾರ ಬಿಡ. ಆಕೆ ಅವನ್ನ ಯಾಕಡೆ ಹೋಗ್ಲ ಅಳಗ್ಯಾಡ್ಲಾರ್ದಂಗ ಹೆಂಗ ಒಂದು ತನ್ನ ಇದ್ರೊಳಗೆ ಬುದ್ಧಿಯಿಂದ ಅವನ ನಾ ಹೇಳ್ದಂಗ ಕೇಳ್ಬೇಕು ನೀ ಅವನ್ನ ಹಿಂಗ ಮಾಡಿಟ್ಟಿರ್ತಾಳ. ತಂದೆ ಮಾತು ತಂದೆ ತಾಯಿ ಕಡೆ ಹೋಗ್ಬೇಕಾದ್ರೂ ಇನ್ನು ಹಂಚ್ಕೋತ ಹೋಗ್ಬೇಕು. ಆಕೆ ಏನ್ರ ಮತ್ತೇನು ಗೊತ್ತಾಕತ್ತೇನು ಆಕಿಗೆ ಅಂತೇಳಿ ಹಿಂಗೆ ಈ ರೀತಿ ಹಂಗ ಈ ಮೂಲಾಜ್ಞಾನ ಇಟ್ಟು ಬೆರಿಕೆ ಐತೆ. ಅದು ಐತಿ. ಅದು ನೋಡೋದ ಆ ಹೆಣ್ಮಗಳು ಆಕಿ ಯಾವ್ರಕ್ಕೆ ಇವನ್ ಸುದ್ದಿಯೋ ಆಕಿ ಬಂದು ಅವನ ಆಶ್ರಯದಾಗದಾಳ. ಎಲ್ಲಿದಾಳಕ್ಕೆ? ಗಂಡನ ಆಶ್ರಯದಾಗದಾಳ. ಕರೆ ಗಂಡನ್ನ ಕುಣಿಸಾಡ್ತಾಳ. ಹೌದಲ್ಲ? ಹಂಗೆ ಮೂಲ ಅಜ್ಞಾನ ಇದು ಆತ್ಮನನ್ನ ಆಶ್ರಯ ಮಾಡ್ಕೊಂಡೈತಿ. ಎಲ್ಲೈತಿ? ಸ್ವ ಆಶ್ರಯ ಸ್ವ ವಿಷಯ ಪಕ್ಷ ತರ ಇದಕ್ಕೆ ವೇದಾಂತದಲ್ಲಿ ಏನಂತಾರು? ಸ್ವ ಆಶ್ರಯ ಸ್ವ ವಿಷಯ ಪಕ್ಷ ಅಂತ.
ಅದ್ರಾಗ ಮೂಲಾಜ್ಞಾನ ಸ್ಥೂಲಾಜ್ಞಾನ ಅಂತ ಎರಡು ಪ್ರಕಾರ ಐತಿ. ಅದು ಮೂಲಾಜ್ಞಾನಕ್ಕೆ ಅದಕ್ಕೆ ಅನ್ಬೇಕಪ್ಪ, ಶುದ್ಧ ಚೇತನವನ್ನು ಆಚ್ಛಾದನ ಮಾಡತಕ್ಕಂಥದಕ್ಕೆ ಮೂಲಾಜ್ಞಾನ ಅಂತಾರೆ. ಆತ್ಮ ಅಥವಾ ಬ್ರಹ್ಮನನ್ನ ಮೊದಲ ಆ ರೀತಿ ಶುದ್ಧ ಅಂದ್ರೆ ಆತ್ಮನನ್ನಾಗಲಿ ಬ್ರಹ್ಮನನ್ನಾಗಲಿ ಆಚ್ಛಾದನ ಮಾಡಿಬಿಡ್ತೈತಿ. ಅದಕ್ಕೆ ಮೂಲಾಜ್ಞಾನ ಅಂತಾರೆ. ಘಟಾದ್ಯವಚ್ಛಿನ್ನ ಆಚ್ಛಾದಕ ಸ್ಥೂಲಾಜ್ಞಾನ ಹಿಂಗೈತಿ. ಆದ್ದರಿಂದ ಈ ಅಜ್ಞಾನ ಅಂತಕ್ಕಂಥದ್ದು ಒಂದ ಐತಿ. ಈ ಮೂಲ ಅಜ್ಞಾನ ಅಂತ ಹೇಳಿದ್ರಲ್ಲ, ಈ ಮೂಲ ಅಜ್ಞಾನ ಅದು ಹೆಂಗೈತಿ? ಒಂದ ಐತಿ, ಒಂದ. ಮೂಲಾಜ್ಞಾನವನ್ನೇ ಕೆಡಿಸುತ್ತಿರುವುದು, ಒಂದಿ ವಿಚಾರಿಸಲೀಯದ ಮೂಲಾಜ್ಞಾನ. ಅದಕ್ಕೆ ಈ ಮೂಲಾಜ್ಞಾನ ಅಂತಕ್ಕಂಥದ್ದು ಒಂದೇ ಅದ. ಅಂದ್ರೆ ಅದಕ್ಕೆ ಮತ್ತು ಬಹಳ ಶಂಕಾ ಸಮಾಧಾನ ಹೇಳ್ತಾವ. ಏನು ಹೇಳ್ತಾವ? ನೀವು ಈಗ ಅಂದಿರಲ್ಲ ಶಂಕಾ ಸಮಾಧಾನ ಅಂದ್ರೆ ಅದನ್ನು ನಾನು ಹೇಳೇನು, ಒಂದೇ ಅಜ್ಞಾನ ಇದ್ರೆ ಇರೋದು ಒಂದೇ ಅಜ್ಞಾನ. ಒಂದೇ ಅಜ್ಞಾನ ಐತೆ ಅಂದ್ರೆ ಒಬ್ಬ ಜ್ಞಾನ ಆತ್ಮ. ಜ್ಞಾನ ಆದ ಕೂಡಲೇ ಮೂಲಾಜ್ಞಾನ ಹೋಯ್ತು, ನಾಶ ಆಯ್ತಿಲ್ಲೋ. ಅಜ್ಞಾನವನ್ನು ನಾಶ ಮಾಡಿತು. ಇರೋದ ಒಂದು ಹಾವು ಇತ್ತು, ಇಲ್ಲಿ ಒಂದು ಹಾವಿತ್ತ, ಒಬ್ಬ ಹೊಡೆದು ಬಿಟ್ಟಪ್ಪ. ಮತ್ತೆ ಎಲ್ಲರಿಗೆ ಆಯ್ತಲ್ಲ, ಆರಾಮ್ ಹೋಯ್ತು, ಯಾರಿಗೆ ತ್ರಾಸಿಲ್ಲ. ಹೌದಲ್ಲ? ಹಂಗೆ ಒಂದ ಅಜ್ಞಾನ ಅದನ್ನು ಒಬ್ಬ ಜ್ಞಾನ ಮಾಡ್ಕೊಂಡು ನಾಶ ಮಾಡಿಬಿಟ್ಟಂದ್ರೆ ಎಲ್ಲರಿಗೂ ಅನಾಯಾಸವಾಗಿ ಮುಕ್ತಿ ಆಗಬೇಕಲ್ಲ. ಈ ಆಪತ್ತಿ ಬರ್ತೈತಿ. ಮತ್ತು ಅದಕ್ಕೆ ಹಂಗ ಅದಕ್ಕೆ ಭಾಳ ಶಂಕಾ ಸಮಾಧಾನ ಅದಾವು, ಹೋಗಲಿ. ಅಂತೂ ಇಲ್ಲಿ ಅಜ್ಞಾನ ಒಂದ ಐತಿ. ಅಂಶಿ ಅಜ್ಞಾನ ಒಂದವಾಗಿದ್ದು ಅಂಶಗಳು ಅನೇಕ ಅದಾವ. ಆ ಅಜ್ಞಾನದ ಅಂಶ ಏನದಾವಲ್ಲ, ಅಂಶ ಅನೇಕ ಅದಾವ. ಅದು ಹೆಂಗ ಅಂದ್ರೆ ಕಾತ್ತಲೇನೋ ಏಸದಾವು, ಕಾತ್ತಲೇನೋ ಏಸದಾವ ಅಂದ್ರೆ ಒಂದಾಯ್ತು. ಇಡೀ ಜಗತ್ತನ್ನೆಲ್ಲ ಮುಚ್ಚಿ ಬಿಡತಕ್ಕಂಥ ಕಾತ್ತಲೆ ಒಂದೈತೆ. ಅಂಧಕಾರ ಒಂದೇ ಐತಿ. ಆದ್ರೆ ಆ ಕತ್ತಲೆಯ ಆ ಅಂಧಕಾರದ ಅಂಶಗಳು, ಅಂಶಿ ರೂಪ ಅಂಧಕಾರ ಒಂದೇ ಆಗಿದ್ದು ಅದರ ಅಂಶಗಳು ಅನೇಕವಿರುತ್ತವೆ. ಅದು ಹೇಗಿರುತ್ತವೆ ಅಂದರೆ ತವೆ ಒಂದೊಂದು ಮನೆಯಲ್ಲಿ ಅದು ತುಂಬಿಕೊಂಡು ಕೂತಿರ್ತೈತಿ. ಆ ಮನೆಯಾಗ ಒಂದು ಅಂಶ, ಆ ಮನೆಯಾಗ ಒಂದು ಅಂಶ, ಆ ಮನೆಯಾಗ ಒಂದು ಅಂಶ, ಆ ಮನೆಯಾಗ ಒಂದು. ಯಾವ ಮನೆಯಾಗ ಬಂದು ಪಟ್ಟ ತಿಳಿ ಬಟನ್ ಬಡಿದ್ರು, ಬಗ್ಗ ತಿಳಿ ಲೈಟ್ ಹತ್ತು, ಅಲ್ಲಿದಟ್ಟ ಒಟ್ಟು ಹೋಗೈತಂದಿ. ಆ ಮನೆಯಂದಟ್ಟ ಹೋಗ್ತೈತಿ. ಹಿಂಗೆ ಈ ಮನೆಯಾಗ ಆ ಮನಿದಾಯ್ತು ಅದು ಮಾತು. ಈ ಮನೆ ಇದು ದೇಹ ಅನ್ನೋ ಮನೆಯೊಳಗೆ, ನಮ್ಮ ಅಂತಃಕರಣದೊಳಗೆ ಅಜ್ಞಾನ ಅಂತಕ್ಕಂಥ ಅಂಧಕಾರ ಇಲ್ಲಿನೂ ಐತಿ. ಅದು ಅಂಶ ರೂಪ. ಪ್ರತಿಯೊಂದು ಅಂತಃಕರಣದಲ್ಲಿ ಇಲ್ಲಿ ಪ್ರತಿಯೊಬ್ಬರಲ್ಲಿ ಹಿಂಗ ಅಂಶ ರೂಪದಿಂದ ಐತಿ. ಯಾವ ಅಂತಃಕರಣದಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂತ ಜ್ಞಾನ ಆಗಿದೆಯೋ ಅಲ್ಲಿ ಅಜ್ಞಾನದ ಅಂಶ ಹೋಗಿದೆ. ಬೇರೆ ಕಡೆ ಉಳಿದವರು ಹಂಗ ಇರ್ತಾವಲ್ಲ, ಉಳಿದ ಮನೆ ಕತ್ತಲಿ ಇದೇ ಇರ್ತದೆ. ಹಂಗ ಉಳಿದ ಅಂತಃಕರಣದಲ್ಲಿ ಆ ಅಜ್ಞಾನ ಇರತೈತಿ. ಆದ್ದರಿಂದ ಅಜ್ಞಾನಕ್ಕೆ ಮೂಲ ಅಜ್ಞಾನ ಏನು ಹೇಳ್ತೀವಿ ಅದು ಅಂಶಿ ರೂಪದಿಂದ ಒಂದಾಗಿದ್ದು ಅಂಶಗಳು ಅದರು ಅನೇಕ ಅಂತ ಹಿಂಗೆ ಹೇಳ್ಕೊಂಡು ಬಂದಾರ.
ಅದಕ್ಕೆ ಈ ರೀತಿ ಇಲ್ಲಿ ಆ ಅಜ್ಞಾನವನ್ನು, ಇಂಥ ಅಜ್ಞಾನವನ್ನು ಈ ಶ್ರವಣ ನಾಶ ಮಾಡುತ್ತದೆ. ಇನ್ನು ಮುಂದೆ ಎರಡನೇದು, ತನ್ನನು ಪರದಿಂದ ಅನ್ಯವೆನಲು. ಸಾಕ ಏನು ಎರಡು ನುಡಿ ಅಂದ್ರೆ ಏನ ಅದೇನ ಬೇಡ ಬಿಡ್ತೇನೆ ಬಿಡು.